ನಮ್ಮ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ಮಿತ್ರರಿಗೂ ಸ್ವಾಗತ ಕೋರ್ತೇನೆ. ಹಾಗೆ ನಾನು ಬಂದಿರೋ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಕೋರ್ತೇನೆ. ವರ್ಣತರಂಗ ಒಂದು ಸಸ್ಪೆನ್ಸ್ ಕ್ರೈಮ್ ಸಸ್ಪೆನ್ಸ್ ಫಿಲ್ಮ್. ಆಕ್ಚುಲಿ ತಿಲಕ್ ಅವರು ನಮ್ದು ಮೇಜರ್ ರೋಲ್ ಮೈನ್ ರೋಲ್ ಅವರೇ ಮಾಡಿದ್ದಾರೆ ಹೀರೋ ಆಗಿ. ಹಾಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಸಿನಿಮಾದಲ್ಲಿ. ಇವಾಗ ಹೇಳಿದ್ರೆ ನೆಕ್ಸ್ಟ್ ಸಿನಿಮಾದಲ್ಲಿ ಹೇಳಕ್ಕೆ ಹೇಳಿರಲ್ಲ. ಆಮೇಲೆ 3 ಸಾಂಗ್ ಆಕಾಶ್ ರೆಡ್ಡಿ ಮತ್ತೆ ಯಶವಂತ್ ಭೂಪತಿ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಅದು ಫಸ್ಟ್ ಸುಖ ಸುಖ ಸಾಂಗ್ ಇದೆ ಸ್ವಾಮಿ ಬಾಗೇವಾಲಿ ಅವರು ಲಿರಿಕ್ಸ್ ಬರೆದಿದ್ದಾರೆ. ಆಮೇಲೆ ಬಂದ್ಬಿಟ್ಟು ಅಪ್ಪ ಸಾಂಗಿಗೆ ಮಿಥುನ್ ಸುವರ್ಣ ಅವರು ಲಿರಿಕ್ಸ್ ಬರೆದಿದ್ದಾರೆ. ಹಾಡಿರೋರು ವೈಶಾಖ್ ಅಂತ ಹೇಳ್ಬಿಟ್ಟು. ಹಾಗೆ ಮೆಲೋಡಿ ಸಾಂಗಿಗೆ ನಮ್ಮ ಆಕಾಶ್ ಅವರು ಬರೆದಿದ್ದಾರೆ ಮ್ಯೂಸಿಕ್. ಇಷ್ಟೇ. ಥ್ಯಾಂಕ್ ಯು. ಒಬ್ಬ ವ್ಯಕ್ತಿಗೆ ಎಷ್ಟು ಕಲರ್ ಹಾಕ್ಬಿಟ್ಟು ಲೈಫ್ ಅಲ್ಲಿ ಇರ್ತಾನೆ ಅನ್ನೋದೇ ವರ್ಣತರಂಗ ಟೈಟ್ಲಿಗೂ ಮೀನಿಂಗ್. ಯಾವ ಸರ್ 2 ಇಯರ್ ಆಯ್ತು. 2 ಇಯರ್ ಯಾವುದು ಇಲ್ಲಿ ಎಲ್ಲ ಬೆಂಗಳೂರಲ್ಲಿ ಶೂಟು, ಮಂಗಳೂರು ಮತ್ತೆ ಬೆಂಗಳೂರು ಶೂಟು. ಸಿನಿಮಾದಿಂದ ಒಬ್ಬ ವ್ಯಕ್ತಿ ಎಷ್ಟು ಕಲರ್ಫುಲ್ ಆಗಿ ಅವ್ನು ನಿಜ ಜೀವನದಲ್ಲಿ ಹೆಂಗಿರ್ತಾನೆ, ಕಲರ್ಫುಲ್ ಆಗಿ ಎಷ್ಟು ಅವ್ರು ಬ್ಯಾಡ್ ಆಗಿ ಥಿಂಕ್ ಮಾಡ್ತಾ ಇರ್ತಾನೆ, ಇನ್ನೊಂದು ರಿವೆಂಜ್ ಅಂತ ತಗೋತಾನೆ. ಇದ್ರದ್ದೇ ಸ್ಟೋರಿ ಇರೋದು ಸರ್. ಮಾಡಿದ್ದೀನಿ ಮಂಗಳೂರಲ್ಲಿ ಮಾಡಿದ್ದೀನಿ. ಆಮೇಲೆ ನಾನು VFX ಆರ್ಟಿಸ್ಟ್ ಒಂದು ಸೀರಿಯಲ್ ಮಾಡಿದ್ದೀನಿ ಆಳದ್ ಮರ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ VFX ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಎಡಿಟಿಂಗ್ ಇದೆಲ್ಲ ಸರ್. ಸಿನಿಮಾದಲ್ಲಿ ಇದೆ ಒಂದು 20% ಇದೆ ಸಿನಿಮಾದಲ್ಲಿ VFX. ಅದೇ 3 ಸಾಂಗ್ ಇದೆ ಹೇಳಿದ್ದೀನಿ. ಟೆಕ್ನಿಷಿಯನ್ POP ಬಂದ್ಬಿಟ್ಟು ಮನುಗೌಡ ಅಂತ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಷನ್ ಬಂದ್ಬಿಟ್ಟು ಆಕಾಶ್ ರೆಡ್ಡಿ ಮತ್ತೆ ಯಶವಂತ್ ಭೂಪತಿ ಅವರು ಮಾಡಿದ್ದಾರೆ. ನಿರ್ಮಾಪಕರು ಬಂದ್ಬಿಟ್ಟು ಶಿವಕುಮಾರ್ ಡಿ ಗೌಡ ಅಂತ ಹೇಳ್ಬಿಟ್ಟು. ಹಾಗೆ ಕೋ ಪ್ರೊಡ್ಯೂಸರ್ ಬಂದ್ಬಿಟ್ಟು ಸೆಲ್ವರಾಜ್. ಶೂಟಿಂಗ್ ಬ್ಯಾಂಗ್ಳೂರ್ ಮಂಗಳೂರು 2 ಲೊಕೇಶನ್ ಅಲ್ಲಿ ಮಾಡಿದ್ರು. ತಿಲಕ್ ಅವರು ಇದರಲ್ಲಿ ಒಂದು ACP ಕ್ಯಾರೆಕ್ಟರ್ ಮಾಡಿದ್ದಾರೆ ಮೈನ್ ಆಗಿ. ವರ್ಧನ್ ಅವರು ಹ್ಯಾಕರ್ ಕ್ಯಾರೆಕ್ಟರ್ ಇದು ಮಾಡಿದ್ದಾರೆ. ನಮ್ಮ ಮೇಘನ ಅವರು ಜಾಮಿ ಅಂತ ಪತ್ರಕರ್ತೆ ರೋಲ್ ಮಾಡಿದ್ದಾರೆ. ಹಾಗೆ ಇನ್ನೊಬ್ರು ಬರ್ತಾರೆ, ಅದೊಂದು ಸ್ವಲ್ಪ ನಿಗೂಢವಾಗಿದೆ ಕ್ಯಾರೆಕ್ಟರ್. ಅದು ಸಿನಿಮಾ ಆದ್ಮೇಲೆ ರಿವೀಲ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀನಿ. ಕ್ರೈಮ್ ಸಸ್ಪೆನ್ಸ್. ಇನ್ನೊಬ್ರಿದ್ದಾರೆ ಜೀವಿತ ಅಂತ ಹೇಳ್ಬಿಟ್ಟು, ಬರಕ್ಕಾಗಿಲ್ಲ. ಶೂಟಿಂಗ್ ಇದ್ರಲ್ಲಿ ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದೆ, ಅದಕ್ಕೆ ಬರಕ್ಕಾಗಿಲ್ಲ. ನಮ್ ಸ್ಟೋರಿಗೆ ಇವಾಗ ತಿಲಕ್ ಶೇಖರ್ ಅವರೇ ಮೈನ್ ಆಗಿ ಸೂಟ್ ಆಗೋ ಕಾರಣ ಅವ್ರು ಟಿಪ್ ಮಾಡ್ಬಿಟ್ಟೆ ಸ್ಟೋರಿ ಬರ್ತಿದ್ರು ನಾನು ಆಕ್ಚುಲಿ. ಬೇಸಿಕಲಿ ನಾನು ಬೆಳ್ತಂಗಡಿ ಇದು ನನ್ನ 3ನೇ ಸಿನಿಮಾ. ಸೊ ದೀಪೇಶ್ ಕಜಿನ್ ಬ್ರದರ್. ಫಸ್ಟ್ ಸಿನಿಮಾ ಕನಸು ಮರಾಠಿಗೆ ಮಾಡಬೇಕಾದ್ರೆ ಸೊ ಅದೊಂದು ಸ್ಮಿತೇಶ್ ಬಾಗ್ನೆ ಮತ್ತೆ ಅನೀಶ್ ಪೂಜಾರಿ ಅಂತ ಕಾಮಿಡಿ ಆಗಿರೋದು. ಸೊ ಅವರು ಅನೀಶ್ ಪೂಜಾರಿ ಅವ್ರನ್ನ ಒಂದು ಸ್ಟೇಜಲ್ಲಿ ತಂದಿರುವಂಥ ಸಿನಿಮಾ. ಸೊ ಸೆಕೆಂಡ್ ಮಾಯೆ ಅಂತ ತುಳು ಪಾರ್ಟಿ ಸಾಂಬಾರು ಮಾಡಿರೋದು. ಇದು 3ನೇ ಸಿನಿಮಾ ಆಯಿತು. ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಐ ಎಂಜಾಯ್ಡ್ ಎ ಲಾಟ್. ಸೊ ಪರ್ಸ್ನಲ್ ಆಗಿ ನಾನು ತಿಲಕ್ ಅವ್ರಿಗೆ ತುಂಬ ಧನ್ಯವಾದ ಹೇಳಬೇಕು ಅಂತ ಇದ್ದೀನಿ. ಬಿಕಾಸ್ ಈಸ್ ಎ ಹಾರ್ಟ್ಲಿ ಅಷ್ಟು ಬ್ಯೂಟಿಫುಲ್ ಪರ್ಸನ್ ಅಂತ ಅಂದರೆ ನನಗೂ ಡೈರೆಕ್ಟರ್ ಗೊತ್ತಿರ್ಬೋದು, ನಮ್ಮೆಲ್ಲರಿಗೆ ಪ್ರೊಡ್ಯೂಸರು ಡೈರೆಕ್ಟರ್ ಯಾವಾಗಲೂ how this thing will have. But the thing is, we had enjoyed the shooting, we had enjoyed the things. At the same time, Tilak ಅವ್ರಿಗೆ ನಾನು ಯಾವಾಗ ಜಸ್ಟ್ ಕಾಲ್ ಮಾಡಿ ಏನಾದರೂ ನಾನು ಬೇರೆ ಆಯಿಲ್ ಬಿಸ್ನೆಸ್ ಆದ್ರೂ ಸಿನಿಮಾದ ಬಗ್ಗೆ ಒಂದು ಪ್ಯಾಷನ್ ಇಟ್ಟಿರೋದ್ರಿಂದ ತಿಲಕ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ರು. ವಾಟ್ ವಿ ಕ್ಯಾನ್ ಡೂ, ವಾಟ್ ವಿ ಕ್ಯಾನ್ ನಾಟ್ ಟು ಡೂ ಅಂತ ಅಂದ್ರು. ಸೊ ಹಿ ವಾಸ್ ಗೈಡಿಂಗ್ ಎ ಲಾಟ್. ಸೊ ಥ್ಯಾಂಕ್ ಯು ತಿಲಕ್. ಅಟ್ ದ ಸೇಮ್ ಟೈಮ್ ಬಜರಂಗಿ ಪ್ರಸನ್ನ. ಸೊ ಅವ್ರು ಯಾವಾಗ ನನ್ನ ಅಣ್ಣ ಅಂತಾನೆ ಹೇಳ್ತಾರೆ. ಹಾಗೆ ನಮ್ಮ ಮಕ್ಕಳು ಇದ್ದಾರೆ. ಸೊ ನಮ್ಮ ಪುತ್ತೂರು ವಿವೇಕಾನಂದ ಇದರಲ್ಲಿ. ಥ್ಯಾಂಕ್ ಯು ಪ್ರಸನ್ನಜಿ. ಮೈ ಬ್ರದರ್ ವರ್ಧನ್. ಸೊ ನಂದು ವರ್ಧನ್ ಅವ್ರದ್ದು ಬಹಳ ಆತ್ಮೀಯ ಸ್ನೇಹಿತರು. ನಾನು ಬ್ಯಾಂಗ್ಳೂರಿಗೆ ಬಂದರೆ ಸಾಕು ಫಸ್ಟ್ ವರ್ಧನ್ಗೆ ಕಾಲ್ ಮಾಡಿ ಸೊ ಯಾವ ಹೋಟೆಲ್ಗೆ ಹೋಗೋಣ, ಯಾವ ಊಟಕ್ಕೆ ಹೋಗೋಣ, ಏನಂತ ಗೈಡೆನ್ಸ್ ಅಂದ್ಬಿಟ್ಟು ನಾವು ಬಂದಿರುವಂಥ ಡೇಸ್. ಸೊ ಥ್ಯಾಂಕ್ ಯು ವರ್ಧನ್ ಫಾರ್ ಎವ್ರಿಥಿಂಗ್ ಇನ್ ಆಲ್. ಆ್ಯಂಡ್ ಮೇಘನ ಇಸ್ ನಮ್ಮ daughter. So she's also
ಥ್ಯಾಂಕ್ ಯು ಜಗನ್ನಾಥ್ ಫಾರ್ ಎವ್ರಿಥಿಂಗ್. ಅಂದ್ರೆ ಗೆಸ್ಟ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಎಲ್ಲರೂ ಏನು ಹೇಳ್ಬೇಕನ್ನೋ ಇಲ್ಲ. ಅಂಜನಪ್ಪ ಸರ್, ಥ್ಯಾಂಕ್ ಯು ಅಂಜನಪ್ಪ ತಮಗೆ ಇರೋದು. ಲಾಸ್ಟ್ ಟೈಮ್ ಮಿಥುನ್ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತೆ ನಮ್ಮ ತಮ್ಮ ಅಂತ ಮಿಥುನ್ ಅವರು ಇದ್ದಾರೆ, ರಾಜೇಂದ್ರ ಮಾಡ್ತಾರೆ ಡೈರೆಕ್ಟ್ರು. ಅಂಜನಪ್ಪ ಸರ್, ನಾವು ಒಂದು ಅಂದ್ರೆ ನಾವು ವೇದಿಕೆಯಲ್ಲಿ ಹೇಳಬೇಕು ಅಂತಂದ್ರೆ ಕನ್ನಡ ಸಿನಿಮಾ ನಾವು ಹೋರಾಡ್ಕೊಂಡೇ ಮಾಡ್ಕೊಂಡು ಬಂದಿರುವಂತ ಸಿನಿಮಾ. ನಮಗೂ ಗೊತ್ತಿದೆ, ನಮ್ಗೆ ಪರ್ಮಿಷನ್ ತಗೊಳಕ್ಕೂ ನಮಗೂ ಅಷ್ಟು ಇದಾಗ್ಬಿಟ್ಟಿದೆ. ಸೊ ನೀವು ಕನ್ನಡ ಸಿನಿಮಾ ಅಂತ ಹೇಳಿ ಏನಾದ್ರು ಪರ್ಮಿಷನ್ ಹೇಳೋದಾದ್ರೆ ನಿಮ್ಮ ರೇಟ್ ಸೈಡ್ ತೆಲುಗು ಸಿನಿಮಾ ತಮಿಳ್ ಇವ್ರಿಗೆ ಕಂಪೇರ್ ಮಾಡಿದ್ರೆ ಕನ್ನಡದವ್ರಿಗೆ ರೇಟ್ಸ್ ಮಾತ್ರ ಗಗನಕ್ಕೆ ಇದ್ದಾಗ ಆಗ್ಬಿಟ್ಟಿದೆ. ನಾನು ಹೇಳ್ಬೇಕು ಅಂತಂದ್ರೆ ಯಾವುದೇ ಪ್ರತಿಯೊಂದು ಎಲ್ಲ ರೀತಿಯದ್ದು ನೋಡ್ಬೇಕು ಅಂತಂದ್ರೆ ಅದು ಒಂದೊಂದೇ ಅಂತಂದ್ರೆ ಇಲ್ಲ. ಸೊ ಅಂಜನಪ್ಪ ಸರ್ ತುಂಬಾ ಚೆನ್ನಾಗಿ ಗೊತ್ತಿದೆ ಅದ್ರ ಬಗ್ಗೆ ನಾವು ಒಂದು ಡಿಸ್ಕಸಿಂಗ್ ಅಂತ. ಥ್ಯಾಂಕ್ ಯು ಅಂಜನಪ್ಪ ಸರ್ ಫಾರ್ ಕಮಿಂಗ್ ಅಂಡ್ ಬ್ಲೆಸಿಂಗ್ ಅಸ್. ವರದಾಜಿ ಮೇಕಿಂಗ್ ನಾವು ತೆಲುಗು ರೈಟ್ಸ್ಗೆ ವರದಾಜಿ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಸೊ ಈಗ ಅವ್ರ ಜೊತೆ ಒಂದು ಬಿಸ್ನೆಸ್ ಟಾಕ್ ನಡೀತಾ ಇದೆ. ಇದಕ್ಕೆ ನಮ್ಮ ಬಂಜಾರ ಸಿನಿಮಾ ಬಂಜಾರ ರಾಜ್ಯದ ಅಧ್ಯಕ್ಷರು ಗೋಪಾಲಯ್ಯ ಅವರು ಇದ್ದಾರೆ, ಆತ್ಮೀಯ ಸ್ನೇಹಿತರು. ಥ್ಯಾಂಕ್ ಯು ಫಾರ್ ಕಮಿಂಗ್. ನಮ್ಮ ಸುವರ್ಣ ನಮ್ಮ ತುಳು ಬಲಿಪೆ ಸಿನಿಮಾದ ಪ್ರೊಡ್ಯೂಸರ್ ಸುವರ್ಣ ಅವರು ನಮ್ಮ ತುಳು ರಂಗದಲ್ಲೇ ಅದ್ಭುತವಾದ ವ್ಯಕ್ತಿತ್ವ ಇರುವಂತ ಜಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ನಮ್ಮ ವಾಯ್ಸ್ ಅಂತ ಏನು ಹೇಳೋದು, ಸೊ ಲಿರಿಕ್ಸ್ ಬರೀತಿರೋದು ಅಂಡ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬಿ ಫ್ರಾಂಕ್ ವಿತ್ ಯು ಅಂಡ್ ಬಿ ಟ್ರೂತ್ಫುಲ್ ಫಾರ್ ಯು. ಇವತ್ತು ಅಂತಂದ್ರೆ ಶೂಟಿಂಗ್ಗೆ ಒಂದು 2 ದಿವಸ 3 ದಿವಸ ಹೋಗಿರೋದಷ್ಟೇ. ಸೊ ಎವ್ರಿಥಿಂಗ್ ಅವರ್ ವಾಯ್ಸ್ ಇಟ್ಸೆಲ್ಫ್ ದೇ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಈವನ್ ದೋ ಮೈ ಮ್ಯೂಸಿಕ್ ಡೈರೆಕ್ಟರ್ಸ್ ಆದರೂ ಸಹ ಈ ಒಂದು ಕಾರ್ಯಕ್ರಮಕ್ಕಾಗಲಿ ಯಾವುದೇ ಒಂದು ಡೈರೆಕ್ಷನ್ ಸೆಟ್ಟಿಂಗ್ ಆಗಲಿ ಯಾವುದೇ ಒಂದು ವಸ್ತು ಬೇಕಾಗಿಲ್ಲ, ಅದು ಜಸ್ಟ್ ವಾಯ್ಸ್ ಅವರು ನಮಗೆ ಈ ಒಂದು ಸಿನಿಮಾ ಈ ಮಟ್ಟಕ್ಕೆ ಬರಲಿಕ್ಕೆ ಎಲ್ಲ ರೀತಿ ಕಾರಣ. ನಮ್ಮ ಬಗ್ಗೆ ಹೇಳಬೇಕು ಅಂತ ಇಲ್ಲ. ಸೊ ಒಂದು ಫಸ್ಟ್ ಡಿಸ್ಟ್ರಿಬ್ಯೂಟರ್ ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಕೊಡಗು ಅದಲ್ಲದೆ ಹೌದು ಹೌದು ಪರವಾಗಿದ್ದು ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಸ್ವಲ್ಪ ಒಂದು ವರ್ಷ ಪೋಸ್ಟ್ ಪ್ರೊಡಕ್ಷನ್ ಎಫೆಕ್ಟ್ಸ್ ಮತ್ತೆ ಅಂದ್ರೆ ನಾನು ಶೂಟಿಂಗ್ ಅಲ್ಲಿ ಹೋಗಿಲ್ಲ ಅಂತ ಅಂದು ಪೋಸ್ಟ್ ಪ್ರೊಡಕ್ಷನ್ಸ್ ಅಲ್ಲಿ ನನಗೆ ಗೊತ್ತಿದ್ದೆ. ಸೊ ಎಲ್ಲ ಸಿನಿಮಾ ಸೈಡ್ನಲ್ಲಿ ಹಿಂಗೆ ಬರಬೇಕು ಅಂತ ಹೇಳಿ ಮಿಥುನ್ ಆಗಿದ್ದಾರೆ. ಅವ್ರ ಜೊತೆ ಕೂತ್ಕೊಂಡು ಹೀಗೆ ಬರಬೇಕು ಅಂತ ಅನ್ಕೊಂಡು ನಾವು ಅದನ್ನೆಲ್ಲ ಇದು ಮಾಡ್ಕೊಂಡಿದ್ವಿ. ಆ ಒಂದು ವರ್ಷದ ಪೂರ್ತಿ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ಬಂದಿದೆ. ಎವ್ರಿಥಿಂಗ್ ಇಸ್ ವೆರಿ ಸೆನ್ಸರ್ ಆಗಿದೆ. ಈಗ ನಾನು ಡೈರೆಕ್ಟರ್ ಜೊತೆ ಮಾತಾಡಿ ಡಿಸ್ಟ್ರಿಬ್ಯೂಟರ್ಸ್ ಮಾಡಿ ನವೆಂಬರ್ ಫಸ್ಟ್ ವೀಕಲ್ಲಿ ಅದೇ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಈಗ ತೆಲುಗುಗೆ ಒಂದರ ಜೊತೆ ಪ್ಲಾನ್ ಮಾಡಿದ್ವಿ. ಸೊ ಮಲಯಾಳ ಅಂತ ತಮಿಳ್ ಜೊತೆ ಮಾತಾಡ್ತೀವಿ. ಅಶೋಕ್ ಜಿ ಇದ್ದಾರೆ. ಸೊ ತಮಿಳ್ ಅವರು ತೆಲುಗು ಅವರಾಯ್ತು. ಸೊ ಮಲಯಾಳ ಮಿಸ್ಟರ್ ಬಾಲು ಇದ್ದಾರೆ, ನಮ್ಮ ಎಕ್ಸಿಕ್ಯೂಟಿವ್ ಇದ್ದಾರೆ. ಸೊ ಅವರು ಇದ್ದಾರೆ. ನಾನು ಎಲ್ಲರಿಗಿಂತ ಹೆಚ್ಚಾಗಿ ನನ್ನ ಕೋ ಪ್ರೊಡ್ಯೂಸರ್ ಮಿಸ್ಟರ್ ಸೆಲ್ವರಾಜ್ ಬಗ್ಗೆ ಹೇಳಬೇಕು. ನಾನು ಹೇಳೋದು ಮರ್ತೇ ಬಿಟ್ಟೆ. ಸೊ ಏನೇ ಬಂಡವಾಳ ಹೊರಬಿಟ್ಟು ಏನೇ ಹಾಕಿದ್ರು ಸ್ವಲ್ಪ ಕೆಲಸ ಆಗಲಿ ಮನೆ ನಾಟ ಆಗಲಿ ಮಾಡುವಂಥದ್ದು ನಾನು. ಬಟ್ ಸಿನಿಮಾಗೆ ಎಲ್ಲ ಪೂರ್ತಿ ಅವರೇ ನಿಂತು ಅವ್ರು ಮಾಡಿರುವಂಥದ್ದು. ಸೊ ಥ್ಯಾಂಕ್ ಯು ಸರ್. ಪ್ರೀತಿಯ ನಮಸ್ಕಾರ. ಆ್ಯಂಡ್ ಡೈರೆಕ್ಟರ್ ಆದಂಥ ಕೀರ್ತಿಶ್ ಅವರಿಗೆ, ಹಾಗೆ ಪ್ರೊಡ್ಯೂಸರ್ ಆದಂತಹ ಶಿವಕುಮಾರ್ ಸರ್ಗೆ, ನನ್ನ ಗುರುಗಳಾದಂತಹ ಯಶವಂತ್ ಭೂಪತಿ ಸರ್ ಅವರ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇವತ್ತೊಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಂತಿದ್ದೀನಿ. ಆ್ಯಂಡ್ ಅವತ್ತು ನಮ್ಮ ಮಮ್ಮಿ ಒಂದು ಮ್ಯೂಸಿಕ್ ಕ್ಲಾಸ್ಗೆ ನನ್ನ ಇವ್ರ ಹತ್ರ ಸೇರಿಸ್ತಾ ಇದ್ದೇನೆ. ಅವ್ರ ಹತ್ರನೇ ಕಲ್ತು ಇವತ್ತು ಅವ್ರ ಹತ್ರನೇ ಮ್ಯೂಸಿಕ್ಸ್ ಮಾಡಿಕೊಂಡು ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ. ಬಲಿತ ಆಗಿರ್ಬೋದು, ವರ್ಣತರಂಗ ಆಗಿರ್ಬೋದು, ಹಲವಾರು ಸಿನಿಮಾಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಆ್ಯಂಡ್ ಸಾಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ
ಕಾಲ್ ಮಾಡಿಬಿಟ್ಟು ಹೇಳಿದ್ರು ನಾನು ಈ ಥರ ಒಂದು ವರ್ಣತರಂಗಿಗೆ ಸಾಂಗ್ ಮಾಡಬೇಕು, ಫಸ್ಟ್ ಒಂದು ಲವ್ ಸಾಂಗ್ ಒಂದು ಮಾಡಬೇಕು ಅಂತ ನನಗೆ ಚಿಕ್ಕದಾಗಿ ಒಂದು ಸ್ಟೋರಿ ಹೇಳಿದ್ರು. ನನ್ಗೆ ಅದ್ರಲ್ಲಿ ಅರ್ಥ ಆಗಿದ್ದು ಬಂದ್ಬಿಟ್ಟು ಅವ್ರ ಸ್ಟೋರಿ ಹೇಳಿದ್ದು ಒಂದು ಮಳೆ ಸಾಂಗ್ ಒಂದು ಜ್ಞಾಪಕ ಆಯಿತು. ಹಿಂದಿನಲ್ಲಿ ಬೇಕಾಗಿ ಸಾಂಗ್ ಇದೆ, ಆ ಸಾಂಗ್ ಜ್ಞಾಪಕ ಆದಾಗ ನನಗೆ ಈ ಥರ ಬೇಕು ಅಂತ ಹೇಳಿದ್ರು. ಓಕೆ ಟ್ರೈ ಮಾಡೋಣ ಅಂತ ಹೇಳಿದಾಗ ಟ್ರೈ ಮಾಡ್ತಾ 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 ಅವ್ರಿಗೆ ಸಾಂಗ್ ಕಲಿಸ್ತಾ ಇದ್ದೆ. ಬಟ್ ಅವ್ರಿಗೆ ಎಷ್ಟೋ ಸಾಂಗ್ಸ್ ಕಳಿಸಿದೀನಿ, ಎಲ್ಲ ರಿಜೆಕ್ಟ್ ಆಗಿತ್ತು. ಬಟ್ ಒಂದೇ ಟೈಮ್ ಅದು ನಾನು ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡು ಇಷ್ಟನೂ ಪಟ್ಟಿ ಒಂದು ಟ್ಯೂನ್ ಕಳಿಸ್ದೆ. ಬಟ್ ದೇವ್ರ ಮೇಲೆ ನನಗೂ ಅದು ಫೈನಲ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್ ಅದನ್ನು ಫೈನಲ್ ಮಾಡಿದ್ದಕ್ಕೆ. ಆ್ಯಂಡ್ ಲೇಡೀಸ್ ಸಿಸ್ಟರ್ ಅಂತ ಹೇಳ್ಬೇಕಾದ್ರೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಅಶೋಕ್ ಸರ್ ಅವರು ಲಿರಿಕ್ಸ್ ಕೂತ್ಕೊಂಡ್ವಿ. ಒಂಥರ ಬೆಳಕಿನ ಕವಿತೆ ಸಾಂಗ್ ಇದೆ, ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ವೈಶಾಖ್ ಅವರು ಚೆನ್ನಾಗಿ ಹಾಡಿದ್ದಾರೆ, ಇದಕ್ಕೆ ವಾಯ್ಸ್ ಕೊಟ್ಟಿದ್ದಾರೆ ವೈಶಾಖ್. ಆ್ಯಂಡ್ ಮೇಘನ ಅವರು ಹಾಡಿದ್ದಾರೆ. ಆ್ಯಂಡ್ ತಿಲಕ್ ಸರ್ ಬಗ್ಗೆ ಹೇಳ್ಬೇಕು ಅಂದರೆ ಕ್ಯಾರೆಕ್ಟರ್ ತಿಲಕ್ ಸರ್ ಅವರು ಹೀರೋ ಆಗಿದ್ದಾರೆ ಈ ಮೂವಿಗೆ. ಅಲ್ಲಿವರೆಗೂ ನಂಗೆ ವರ್ಣತರಂಗ ಅಂದಾಗ ತಿಲಕ್ ಸರ್ ಅವ್ರು ಹೀರೋ ಅಂತ ನಂಗೆ ಹೇಳಿರ್ಲಿಲ್ಲ. ಈ ಥರ ಅವ್ರಿಗೊಂದು ಸಾಂಗ್ ಮಾಡಬೇಕು ಅಂತ ಹೇಳಿದಾಗ ಸ್ಟಾರ್ಟಿಂಗ್ ಅವ್ರದ್ದು ನೋಡ್ತಾ ಇರ್ಬೇಕು. ಉಗ್ರಂ ನೋಡಿದಾಗ ರಾನೇ ತೋರಿಸಿದ್ದಾರೆ. ಬಟ್ ಇವ್ರಿಗೆ ಮೆಲೋಡಿ ತಗೊಂಡ್ಬರೋದು ಹಿಂಗೆ ಅಂತ ನಾನು ಸ್ವಲ್ಪ ಯೋಚನೆ ಮಾಡಬೇಕು. ಚೂರು ಕಷ್ಟನೇ ಆಯಿತು. ಆ್ಯಂಡ್ ಅವರೊಂದು ಸ್ಮೈಲ್, ಆ ಸ್ಮೈಲಿಂದ ಒಂದು ಸಾಂಗ್ನ ಹುಟ್ಟಿದ್ದೇನೆ, ಒಂಥರ ಬೆಳಕಿನ ಕವಿತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಒಂದು ಇಲ್ಲೊಂದು ಮ್ಯೂಸಿಕ್ ಡೈರೆಕ್ಟರ್ ನಿಂತಿರೋದಕ್ಕೆ. ಇನ್ನು ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ನಮ್ಮ ಮೇಲಿದ್ದರೆ ಇನ್ನೂ ನಿಮಗೂ ಖುಷಿ ಪಡಿಸ್ತಾ ಇರ್ತೀವಿ ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟು. ಹಾಗೆ ಈಗ ನಮ್ಮ ಗುರುಗಳಾದಂಥ ಯಶವಂತ್ ಅವರು ಮಾತಾಡ್ತಾರೆ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಮ್ಮ ಶಿಷ್ಯ ಆಕಾಶ್ ರೆಡ್ಡಿ ಆಕ್ಚುಲಿ ಕೀಬೋರ್ಡ್ ಕಲಿಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಒಂದು ಕ್ಲಾಸ್ ಜಾಯ್ನ್ ಆಗಿದ್ದು. ಇವತ್ತು ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ ಇಬ್ಬರು ಜೊತೆಯಾಗಿ ನಾವು ಮ್ಯೂಸಿಕ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಬಲಿಪೆ ಅಂತ ಒಂದು ಫಿಲ್ಮ್ ಮ್ಯೂಸಿಕ್ ಮಾಡಿದ್ವಿ, ಅದಕ್ಕೆ ಪ್ರೊಡ್ಯೂಸರ್ ಇಲ್ಲೇ ಕೂತಿದ್ದಾರೆ. ಸ್ಟ್ಯಾಂಡ್ ಆಗಿ ಸರ್, ಸ್ಟ್ಯಾಂಡ್ ಆಗಿ. ಬಲಿಪೆ ಫಿಲ್ಮ್ ತುಂಬಾ ಚೆನ್ನಾಗಿ ಬಂತು. ಅದರಲ್ಲಿ ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂತು, ರೆಕಾರ್ಡಿಂಗ್ ತುಂಬಾ ಚೆನ್ನಾಗಿ ಬಂತು, ಫಿಲ್ಮ್ ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಮ್ಮ ಹೊಸ ಫಿಲ್ಮ್ ಈಗ ವರ್ಣತರಂಗ, ಅದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ನಾನು ಥ್ಯಾಂಕ್ಸ್ ಹೇಳಕೊಡ್ತೀನಿ. ಮತ್ತೆ ನಮ್ಮ ಡೈರೆಕ್ಟರ್ಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಡುಗಳಂತೂ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ, ಸಿಂಗರ್ಸು ಚೆನ್ನಾಗಿ ಆಡಿದ್ದಾರೆ, ಚಂದನ್ ಶೆಟ್ಟಿ ಅವರು ಚೆನ್ನಾಗಿ ಆಡಿದ್ದಾರೆ, ಮತ್ತೆ ವೈಶಾಖ ಮತ್ತೆ ಮೇಘನ ಅವರು ಚೆನ್ನಾಗಿ ಆಡಿದ್ದಾರೆ. ಪಿಕ್ಚರೈಸೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಹೀಗಾಗಿ ಫಿಲ್ಮ್ ತುಂಬಾ ಚೆನ್ನಾಗಿ ಬಂದಿದೆ, ನೋಡಿ ಎಲ್ಲ ಸಕ್ಸಸ್ ಮಾಡಬೇಕು ಅಂತ ಹೇಳ್ಬೇಕು. ಎಲ್ಲ ಮಾಧ್ಯಮದವರಿಗೆ ಪತ್ರಕರ್ತರಿಗೆ ತುಂಬಾ ಥ್ಯಾಂಕ್ ಯು. ಒಂದಷ್ಟು ಸಿನಿಮಾಗಳಲ್ಲಿ ನಟನ ಕೆಲಸಗಳು ನಡೀತಿರ್ತದೆ, ಆದ್ರೆ ನಮ್ಮ ಊರಿನ ಕಡೆ ನಡೆಯುವಂತ ಸಿನಿಮಾಗಳಲ್ಲಿ ಕೆಲಸ ಮಾಡೋದು ತುಂಬಾ ಪರ್ಸನಲ್ ಆಗಿ ಖುಷಿ ಕೊಡುವಂತ ವಿಷಯ. ಅದೇ ರೀತಿ ವರ್ಣತರಂಗದಲ್ಲಿ ನನ್ನ ಎಪಿಸೋಡ್ ಕಂಪ್ಲೀಟ್ ನಮ್ಮ ಊರ ಕಡೆನೆ ಶೂಟಿಂಗ್ ಆಯ್ತು. ಒಂದಷ್ಟು ಸಿನಿಮಾಗಳಲ್ಲಿ ಬರೀ ನೆಗೆಟಿವ್ ಶೇಡ್ ಮಾಡಿದೆ. ಈ ವರ್ಣತರಂಗ ಚಿತ್ರದಲ್ಲಿ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಒಂದು ಬ್ರಿಟಿಷರ ಕಾಲಘಟ್ಟದಲ್ಲಿ ನಡೆಯುವಂತ ಎಪಿಸೋಡ್ ಅಲ್ಲಿ ಒಬ್ಬ ಆಯುರ್ವೇದಿಕ್ ಪಂಡಿತನ ಪಾತ್ರ ನನ್ನದು. ಪಾತ್ರ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಆದಂತ ಶಿವಕುಮಾರಣ್ಣ ತುಂಬಾ ಥ್ಯಾಂಕ್ ಯು. ಅಂಡ್ ಬಾಲು ಸರ್ಗೂ ತುಂಬಾ ಥ್ಯಾಂಕ್ ಯು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ವರ್ಣತರಂಗದ ಮೇಲೆ ಇರ್ಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ನನ್ನ ಕ್ಯಾರೆಕ್ಟರ್ ಸ್ವಲ್ಪ ಗೊತ್ತಾಗ್ಬೇಕು. ಅವ್ರೆಲ್ಲ ಥ್ರಿಲ್ಲರ್ ಅಂತ ಹೇಳಿದ್ರೆ ಒಂಚೂರು ಗೊತ್ತಾಗ್ಬೇಕಲ್ವಾ. ಮತ್ತೆ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಮತ್ತೆ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ವರ್ಣತರಂಗ ಹ್ಯಾಕರ್ ರೋಲು ಥ್ಯಾಂಕ್ ಯು ಸರ್. ಹ್ಯಾಕರ್ ಅದೇ ಸಿಕ್ಕಾಪಟ್ಟೆ ಎಜುಕೇಶನ್ ಮಾಡಿರ್ಬೇಕು, ತುಂಬಾ ಓದಿರ್ಬೇಕು. ನನ್ನ ಪ್ರಾಜೆಕ್ಟ್ ನಾನು ಎಜುಕೇಟೆಡ್ ಆಕ್ಚುಲಿ, ನನಗೆ ಇಂಗ್ಲಿಷ್ ಅಷ್ಟೆಲ್ಲ ಬರಲ್ಲ ಆಕ್ಚುಲಿ. ಬಟ್ ಆ ತರದ ಒಂದು ಪಾತ್ರ ನನ್ನ ಕೈಲಿ ಮಾಡಿಸಿದ್ದಾರೆ. ಆಕ್ಚುಲಿ ಇಂಗ್ಲಿಷ್ ಎಲ್ಲ ಮಾತಾಡ್ಸಿದ್ದಾರೆ. ನಾನು ಕಷ್ಟಪಟ್ಟು ಕಲ್ತು ಈ ಪಾತ್ರಕ್ಕೋಸ್ಕರ ಏನೇನ್ ಈ ಪಾತ್ರಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಕಲ್ತು ಮಾಡಿದೀನಿ. ಆಕ್ಚುಲಿ ಈ ಪಾತ್ರ ಎಕ್ಸ್ಟ್ರಾರ್ಡಿನರಿ ರೋಲ್. ಆಕ್ಚುಲಿ ತಿಲಕ್ ಸರ್ ಜೊತೆ ಇಡೀ ಥ್ರೋಟ್ ಸಿನಿಮಾ ಕ್ಯಾರಿ ಆಗುತ್ತೆ. ಸಿನಿಮಾ ಪಾತ್ರ ತುಂಬಾ ಚೆನ್ನಾಗಿದೆ ಪಾತ್ರ. ಥ್ಯಾಂಕ್ ಯು ಸರ್. ಈ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡು ಈ ಪಾತ್ರ ನಾನು ತೂಗಿಸ್ತೀನಿ ಅಂತ ಹೇಳಿ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ. ತುಂಬಾ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಡಬ್ಬಿಂಗ್ ವರ್ಷನ್ ನಾನು ನೋಡಿದೀನಿ ಸಿನಿಮಾನ, ತುಂಬಾ ಚೆನ್ನಾಗಿದೆ ಸಿನಿಮಾ.
ಹಾಗೆ ನಮ್ ಶಿವಕುಮಾರ್ ಸರ್ ತುಂಬಾ ಒಳ್ಳೇದಾಗಬೇಕು, ತುಂಬಾ ಒಳ್ಳೆ ನಿರ್ಮಾಪಕರು. ಖಂಡಿತವಾಗ್ಲು ಜನ ಈ ಸಿನಿಮಾನ ಕೈ ಹಿಡಿದ್ರೆ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ಬೇಕು ಅನ್ನೋ ಕನಸುಗಳಿದೆ. ಬೇರೆ ಬೇರೆ ಆಲ್ರೆಡಿ ಸಿನಿಮಾಗಳು ಮಾತುಕತೆ ನಡೀತಿದೆ, ಬೇರೆ ಬೇರೆ ಪ್ರಾಜೆಕ್ಟ್ಗಳು ಮಾಡ್ಬೇಕು ಅಂತ ಹೇಳಿ. ಸೊ ಒಳ್ಳೇದಾಗ್ಲಿ, ಈ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ ಸರ್. ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ಆಕ್ಚುಲಿ ಇವತ್ತು ಬಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ದಿನ. ಆಕ್ಚುಲಿ ಒಳ್ಳೇದಾಗ್ಲಿ, ಸಾಂಗ್ಗಳು ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಥ್ಯಾಂಕ್ ಯು ತಿಲಕ್ ಸರ್, ವೆರಿ ಸಪೋರ್ಟಿವ್ ಆಗಿ ಈ ಸೆಟ್ ಅಲ್ಲಿ ಇಡೀ ಅವ್ರ ಜೊತೆನೆ ಪಾತ್ರ ಹೋಗ್ತಿರೋದ್ರಿಂದ. ತಿಲಕ್ ಸರ್ ಜೊತೆ ಐ ಥಿಂಕ್ 3ನೇ ಸಿನಿಮಾ ಆಕ್ಟ್ ಮಾಡ್ತಿರೋದು ನಾನು. ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಮೇಘನ್ ಅವ್ರಿಗೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಈ ಪಿಕ್ಚರ್ ಅಲ್ಲಿ. ಎಲ್ಲರೂ ಒಳ್ಳೆದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಹಾಗೆ ನಮ್ಮ ಪ್ರಸನ್ನ ಅವರು ಕಾಂಬಿನೇಷನ್ ಇಲ್ಲ, ಬಟ್ ಬೇರೆ ಬೇರೆ ಸಿನಿಮಾ ಕೆಲಸ ಮಾಡಿದ್ವಿ. ಈ ಸಿನಿಮಾ ಅವ್ರಿಗೂ ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಬಂದಿರುವಂತ ಪ್ರತಿಯೊಬ್ಬರಿಗೂ ಗೆಸ್ಟ್ಗಳಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಪಾತ್ರತೆಯ ಮಿತ್ರರಿಗೆ ಹಾಗೂ ವೇದಿಕೆ ಅಲಂಕರಿಸುವ ಎಲ್ಲ ಮಿತ್ರರಿಗೆ ಇದು ನನ್ನ 2ನೇ ಸಿನಿಮಾ. ಆಕ್ಚುಲಿ ಇನ್ಕಂಪ್ಲೀಟ್ ಆಗಿ ಮಾತಾಡ್ತಾ ಇದ್ದೀನಿ, ಬಿಕಾಸ್ ಲಿಟಲ್ ನರ್ವಸ್. ಬಿಕಾಸ್ ಸ್ಟೇಜ್ ಮೇಲೆ ನಾನು ಜಾಸ್ತಿ ಸತಿ ಮಾತಾಡಿದ್ದೀನಿ ವಿತ್ ಸ್ಟೂಡೆಂಟ್ಸ್, ಬಿಕಾಸ್ ಐ ಆಮ್ ಎ ಟೀಚರ್. ನಾನು ನೇತ್ರಮ್ ಅಂತ ಮೂವಿ ಮಾಡಿದೆ. ನಾನು ಇದೇ ಬೈಲಿಂಗ್ವಲ್ ಮೂವಿ. ಇದು ನನ್ನ 2ನೇ ಸಿನಿಮಾ, ಸುಖ ಸುಖ. ಫಸ್ಟ್ ಆಫ್ ಆಲ್ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಹೇಗಿತ್ತು ಹಾಡು? ಸೂಪರ್, ಚೆನ್ನಾಗಿತ್ತ? ಜನಕ್ಕೋಸ್ಕರ ಜನಗಳಿಗೆ ಬೇಗ ರೀಚ್ ಆಗ್ಬೇಕಂತ ಆತರ. ಸರಿ ಸರ್, ಆತರ ಇಲ್ಲ, ಚೆನ್ನಾಗಿ ಅದು ಸುಖ ಸುಖ ಇದೆ ಅಷ್ಟೇ. ಅದು ಸರ್ ಆಕ್ಚುಲಿ ದುನಿಯಾ ಅನ್ನೇ ದೇವರಾಣೆ ನನ್ನ ಕಾಲ್ ಕೆಳಗಿದೆ ಅಂತ ವರ್ಧನ್ ಅವ್ರು ನಿಂತಾಗ ನನಗೆ ಇಟ್ಸ್ ಲೈಕ್ ಗೂಸ್ ಬಂಪ್ಸ್ ಅಂತೀವಲ್ಲ, ಅದು ಒಂದು ತಿಲಕ್ ಸರ್ ಬಂದಾಗ ಇಟ್ಸ್ ಲೈಕ್ ಮೆಸ್ಮರೈಸಿಂಗ್ ಆನ್ ಸ್ಕ್ರೀನ್. ಸರ್ ವೆರಿ ಆಲ್ ದಿ ಬೆಸ್ಟ್ ಸರ್ ಫಾರ್ ಬೋತ್ ಆಫ್ ಯು ಆಸ್ ವೆಲ್ ಆಸ್ ಫಾರ್ ಮೇಘನಾ ಮ್ಯಾಮ್ ಆಲ್ಸೋ. ನಾನು ಗಡಿಭಾಗದಿಂದ ಬಂದಿದ್ದೀನಿ, ಬಾಗೇಪಲ್ಲಿ ಅಂತ. ಈಗ ತಾನೇ ಅದು ಮರುನಾಮಕರಣ ಆಗಿದೆ, ಭಾಗ್ಯನಗರ ಅಂತ. ನಮ್ಮ ಗುರುಗಳು ಇಲ್ಲೇ ಇದ್ದಾರೆ, ಅವತ್ತು ಮೀಟ್ ಆಗಿಲ್ಲ. ವರದರಾಜ್ ಸರ್ ಫ್ರಮ್ ಚಿಕ್ಕಬಳ್ಳಾಪುರ. ಅವರು ವರದರಾಜ್ ಚಿಕ್ಕಬಳ್ಳಾಪುರ, ಬಟ್ ಬಾಗೇಪಲ್ಲಿ ಇಸ್ ಫೈನ್ ಆಕ್ಚುಲಿ. ಗಡಿಭಾಗದಿಂದ ಬಂದಿದ್ದೀನಿ. ನನಗೂ ಆಶೀರ್ವಾದ ಬೇಕು, ನಿಮ್ಮೆಲ್ಲರ ಆಶೀರ್ವಾದ. ಹೀಗೆ ಮುಂದುವರಿತೀನಿ. ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಒಳ್ಳೆ ಸಿನಿಮಾ ಹಿಟ್ ಆಗಿ ಒಳ್ಳೆ ಕಾಸು ಬರ್ಲಿ ಅಂದ್ರೆ ಇನ್ನ ಒಂದು 10 ಸಿನಿಮಾ ಮಾಡಿ ನಮ್ಮಂತವ್ರಿಗೆ ಸ್ವಲ್ಪ ಕೆಲಸ ಕೊಡ್ಲಿ ಅಂತ ಬಯಸ್ತಾ ಇದ್ದೇನೆ. ನಮ್ಮ ನಿರ್ದೇಶಕರಿಗೂ ಹಾಗೆ ವೆರಿ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ಸ್ ಫಾರ್ ಟೇಕಿಂಗ್ ಮೀ ಆಸ್ ಎ ಪಾರ್ಟ್ ಆಫ್ ದಿಸ್ ಮೂವಿ. ಅಂಡ್ ಸರ್ ತಿಲಕ್ ಸರ್, ಇಟ್ಸ್ ವೆರಿ ಗ್ಲಾಡ್ ಟು ಮೀಟ್ ಯು. ಆಕ್ಚುಲಿ ಐ ವಾಸ್ ಸೀಯಿಂಗ್ ಆನ್ ದ ಸ್ಕ್ರೀನ್ ಓನ್ಲಿ, ಬಟ್ ಫೇಸ್ ಟು ಫೇಸ್ ಇಟ್ಸ್ ಲೈಕ್ ವಾವ್. ಥ್ಯಾಂಕ್ ಯು ಸರ್. ಸರ್ ಲಿರಿಕ್ಸ್ ಸರಿ ಇಟ್ಕೊಂಡು ಒಂದು ಪಾರ್ಟಿ ಸಾಂಗ್ ಬೇಕು ಅಂದ್ರು. ನಾನು ಆಕ್ಚುಲಿ ಹುಕ್ಕ ಅಂತ ಬಂದಿದ್ದೆ, ಅದು ಹುಕ್ಕ ಬ್ಯಾನ್ ಆಗಿದೆ ಅಂತ ಗೊತ್ತು ನಿಮ್ಗೂ. ಅದು ಮತ್ತೆ ಸುಖ ಸುಖ ಆಯ್ತು. ಸೊ ಲಿರಿಕ್ಸ್ ನೀವ್ ಕೇಳ್ಬೇಕು, ನಾನು ಹೇಳ್ತೀನಿ ಸರ್. ಇದ್ರಲ್ಲಿ ಒಂದ್ ಸಾಂಗೇ ಬರ್ತೀನಿ ಸರ್. ಆಕ್ಚುಲಿ ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತದೆ ನಿಮ್ಮೆಲ್ಲ ನೋಡಿ. ಹಾಗೆ ಐ ಹೋಪ್ ಎಲ್ಲರೂ ಆರಾಮಾಗಿರ ಅಂತ ಭಾವಿಸ್ತೀನಿ. ಅಂಡ್ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ. ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಎಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂತ ಹತ್ರದಿಂದ ನಮ್ಗೆಲ್ಲರಿಗೂ ಗೊತ್ತು. ಹಾಗೆ ನಮ್ಮ ನಿರ್ದೇಶಕರು ಡೈರೆಕ್ಟರ್ ತೀರ್ಥೇಶ್ ಸರ್ಗೆ ತುಂಬಾನೇ ಥ್ಯಾಂಕ್ ಯು. ಬಿಕಾಸ್ ಈ ಒಂದು ಚಿತ್ರ ನನಗೆ ಆಡಿಷನ್ ಮೂಲಕ ಸಿಕ್ಕಿದ್ದು. ಒಂದು ಕಾಲ್ ಬರುತ್ತೆ, ಆಡಿಷನ್ ನಡೀತಿದೆ, ಯಾರು ಹೀರೋ ಅಂತ ಅಂದಾಗ ನಮ್ಮ ತಿಲಕ್ ಸರ್ ಅಂತ ಹೇಳ್ತಾರೆ. ಐ ಥಿಂಕ್ ನಾನು ಇವತ್ತು ಒಂದು ಸತ್ಯನ ಬೆಚ್ಚಿಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ನಾನು ತುಂಬಾ ಚಿಕ್ಕ, ಅಂದ್ರೆ ಒಂದು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಅವಾಗ ಬಿಗ್ ಬಾಸ್ ಇವ್ರ ಒಂದು ಸೀಸನ್ ಬರ್ತಾ ಇತ್ತು. ಸೊ ನಾನು ಟಿವಿಯಲ್ಲಿ ಕುತ್ಕೊಂಡು ನೋಡ್ತಿರುವಾಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ, ಇವ್ರನ್ನ ನೋಡ್ಬೇಕಲ್ವಾ, ಇವ್ರ ಜೊತೆ ಆಕ್ಟ್ ಮಾಡ್ಬೇಕಲ್ವಾ ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ಅದು ಆಯ್ತು ಈ ಸಿನಿಮಾ. ಸೊ ತುಂಬಾ ಖುಷಿ ಆಯ್ತು. ನಾನು ಅದನ್ನ ತೀರ್ಥೇಶ್ ಸರ್ಗೂ ಹೇಳಿದೆ, ತುಂಬಾನೇ ಖುಷಿ ಆಯ್ತು ನೀವು ನನ್ನನ್ನ ಸೆಲೆಕ್ಟ್ ಮಾಡಿದ್ದು ಅಂತ. ಆ ಒಂದು ಆಡಿಷನ್ ಅಲ್ಲಿ ತುಂಬಾನೇ ಒಂಥರ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ಯಾಕೆ ಅಂದ್ರೆ ಹೋದೆ ನನ್ನ ಅಮ್ಮನ ಜೊತೆ ಆಡಿಷನ್ಗೆ. ಅವ್ರು ಹೇಳಿದ್ರು ತುಂಬಾ ಜನ ಆಡಿಷನ್ ಬಂದ್ರು, ನೀವ್ ಎಷ್ಟನೇ ಅವ್ರು ಅಂತ ಹೇಳಿದ್ರು. ಐ ಫಾರ್ಗೆಟ್ ಎಷ್ಟನೇ ಅವರು ಸರ್, 13th ಅಂದ್ರೆ 30ನೇ ಅವರು ನೀವು. ಸೊ ಇದೇ ಫೈನಲ್ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಬಿಕಾಸ್ ನಮ್ಮ ಡೈರೆಕ್ಟರ್ ತುಂಬಾ ಅರ್ಜೆಂಟ್ ಅಲ್ಲಿ ಇದಾರೆ, ಮೂವಿ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಅವಾಗ ನಾನು ಡೈಲಾಗ್ ತಗೊಂಡೆ. ಅವ್ರು ಹೇಳಿದ್ ನನಗೆ ಡೈಲಾಗ್ ಮುಖ್ಯ ಅಲ್ಲ, ನಿಮ್ಮ ಪರ್ಫಾರ್ಮೆನ್ಸ್ ಮುಖ್ಯ, ನೀವು ಹೇಗೆ ಆಕ್ಟ್ ಮಾಡ್ತೀರಾ ಅಂತ. ಸೊ ಪಾತ್ರದ ಬಗ್ಗೆ ಕೇಳಿದಾಗ ನಾನೊಂದು ರಿಪೋರ್ಟರ್ ಆಗಿ ಅಂತ ಹೇಳಿದ್ರು, ಜಾನ್ವಿ ಅನ್ನೋ ಒಂದು ಪಾತ್ರ.
ಸೊ ಆ ಪಾತ್ರದಲ್ಲಿ ಮಾಡುವಾಗ ಅವ್ರು ಡೈಲಾಗ್ ಕೊಟ್ರು, ನಾನು ನಿಮ್ಮನ್ನೆಲ್ಲ ನೋಡಿದ್ನಲ್ಲ, ಒಂದ್ ಸ್ವಲ್ಪ 2-3 ಸಿನಿಮಾಗಳು ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಹಾಗಾಗಿ ಸೊ ಆ ತರನೇ ಆಕ್ಟ್ ಮಾಡಿದೆ. ಸೊ ಅವಾಗ ಅವ್ರು ಒಂದು ಹೇಳಿದ್ರು, ಈ ತರ ಬೇಡ, ನನಗೆ ತುಂಬಾ ಸೀರಿಯಸ್ ಆಗಿರುವಂತಹ ಪಾತ್ರ ಅಲ್ಲ ಈ ಒಂದು ಕ್ಯಾರೆಕ್ಟರ್. ಸೀರಿಯಸ್ ಜೊತೆಗೆ ತುಂಬಾ ಫನಿ ಆಗೋ ಇರ್ತಾಳೆ, ತುಂಬಾ ಚೈಲ್ಡಿಶ್ ಆಗೋ ಇರ್ತಾಳೆ. ಸೊ ಇಷ್ಟು ಒಂದು ನಟನೆ ನನಗೆ ಬೇಕು, ಪರ್ಫಾರ್ಮೆನ್ಸ್ ಬೇಕು ಅಂತ. ಸೊ ತುಂಬಾ ಭಯ ಆಯ್ತು, ಎಲ್ಲಿ ಮೇ ಬಿ ಇಷ್ಟು ಜನನೇ ಓಕೆ ಆಗಿಲ್ಲ ಅಂತೆ, ನಾನು ಎಲ್ಲೂ ಓಕೆ ಆಗ್ತೀನಿ ಅಂತ. ಸೊ ಅವಾಗ ಹ್ಯಾಕ್ ಮಾಡಿ ನಾನು ಅಮ್ಮನ ಜೊತೆ ಹಿಂಗಂತೆ ಅಮ್ಮ ಅಂತ ಹೇಳ್ತಾ ಇರುವಾಗ ಅವ್ರೆಲ್ಲೋ ನೋಡ್ಬಿಟ್ಟು, ನೀನ್ ಇವಾಗ ನಿಮ್ಮ ಅಮ್ಮನ ಜೊತೆಗೆ ಹೆಂಗೆ ಆಕ್ಟ್ ಮಾಡಿದ್ರೆ ನನ್ಗೆ ಅದೇ ತರ ನ್ಯಾಚುರಲ್ ಆಗಿ ಬೇಕು ಅಂತ ಹೇಳಿದಾಗ ಮಾಡಿದಾಗ ಅವ್ರು ಹೇಳಿದ್ರು, ನಗ್ತಾ ಇದ್ರು ನನ್ನ ಪರ್ಫಾರ್ಮೆನ್ಸ್ ನೋಡಿ. ನಾನ್ ಯಾಕೆ ಸರ್ ನಾನು ಕಾಮಿಡಿ ತರ ಕಾಣಿಸ್ತಾ ಇದೀನ, ಫನ್ನಿಯಾಗಿ ಕಾಣಿಸ್ತಿದೀನ ಅಂತ ಹೇಳಿದಾಗ ಅವ್ರಿಗೆ ಓಕೆ ಅದೇ ಜಾನ್ವಿ ಅನ್ನೋ ಒಂದು ಫನ್ನಿ ಕ್ಯಾರೆಕ್ಟರ್ ಅಂಡ್ ಒಂದು ರಿಪೋರ್ಟರ್ ಕ್ಯಾರೆಕ್ಟರ್, ತುಂಬಾ ಸೀರಿಯಸ್ ಆಗು ಇರುತ್ತೆ. ನೋಡೋಕೆ ಒಂಥರ ಮಿಕ್ಸ್ ತರ ಇರುತ್ತೆ, ಲೈಕ್ ಸೀರಿಯಸ್ ಫನ್ನಿ ಎಲ್ಲ ತರನು ಇರುವಂತ ಒಂದು ಮಿಕ್ಸ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ತಿಲಕ್ ಸರ್. ನಾನು ಫಸ್ಟ್ ಡೇ ಶೂಟ್ ಅಲ್ಲಿ ತುಂಬಾ ಒಂದ್ ಸ್ವಲ್ಪ ಭಯ ಆಯ್ತು ಹೇಗೆ ಏನು ಅಂತ, ತುಂಬಾ ಕೂಲ್ ಆಗಿ ಮಾಡಿ ಆಕ್ಟ್ ಮಾಡಿ ಅಂತ ಹೇಳಿದ್ರು. ಥ್ಯಾಂಕ್ ಯು, ತುಂಬಾ ಖುಷಿ ಆಗ್ತದೆ ನಿಮ್ ಜೊತೆ ಆಕ್ಟ್ ಮಾಡಿದ್ದು. ಹಾಗೆ ವರ್ಧನ್ ಅವ್ರ ಜೊತೆ ಸೀಕ್ವೆನ್ಸ್ ತುಂಬಾ 2-3 ಸೀನ್ ಇತ್ತಲ್ಲ, ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ಆಕ್ಟ್ ಮಾಡಿದ್ರು. ಅಂಡ್ ಮ್ಯೂಸಿಕ್ ಅಷ್ಟೇ, ಸುಕ್ಕ ಅನ್ನೋ ಒಂದು ಸಾಂಗ್ ಅಲ್ಲಿ ಹೇಳಿದೀನಿ. ಜಸ್ಟ್ ಅದು ಒಂದು ಬಿಕಾಸ್ ಒಂದು ಸಾಂಗ್ ಅಲ್ಲಿ ಬರುವಂತದೆಲ್ಲ ಸ್ಟೋರಿಗೆ ಇಂಪಾರ್ಟೆಂಟ್ ಆಗಿದ್ರಿಂದ ಆ ಸಾಂಗ್ ಅಲ್ಲಿ ನನ್ನ ಒಂದು ಎಂಟ್ರಿ ಸೀಕ್ವೆನ್ಸ್ ಇದೆ. ಸೊ ತುಂಬಾ ಖುಷಿ ಆಗ್ತಿದೆ. ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್, ಹಾಗೆ ನನಗೂ ಕೂಡ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಿರ್ತೀರಾ ನಮ್ಮ ಕನ್ನಡ ಸಿನಿಮಾಗಳಿಗೆ. ಹಾಗೆ ವರ್ಣತರಂಗ ಚಿತ್ರಗಳು ಇನ್ನು ಜಾಸ್ತಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮೆಲ್ಲರ ಆರೈಕೆ, ಬೆಂಬಲ, ಪ್ರೀತಿ, ಸಪೋರ್ಟ್ ನನ್ನ ಮೇಲೆ ಜಾಸ್ತಿ ಇದೆ. ಥ್ಯಾಂಕ್ ಯು ಸೋ ಮಚ್. ಸರ್ ನಾನು ಹೇಳ್ದಂಗೆ ಜಾನ್ವಿ ಅನ್ನೋ ಒಂದು ಪಾತ್ರ ಸೀರಿಯಸ್ ಆಗಿ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅವಾಗ ಗೊತ್ತಾಗಿದೆ, ಅವರು ಎಕ್ಸ್ಪ್ಲೈನ್ ಮಾಡಿದಾಗ ಇಟ್ಸ್ ಲೈಕ್ ಫನ್ನಿ ತರಾನು ಇರುತ್ತೆ. ನೀವು ಇವಾಗ ರಿಪೋರ್ಟರ್ ಅಂದ್ರೆ ಒನ್ ಟೈಮ್ ತುಂಬಾ ಸೀರಿಯಸ್ ಆಗಿ ಇವಾಗ ನನಗೆ ಕ್ವಶನ್ ಮಾಡ್ತಿದ್ದೀರಾ. ಸೊ ಅದೇ ನಾನು ಈ ಒಂದು ಸ್ಟೇಜ್ ಇಂದ ಹೊರಗಡೆ ಹೋದಾಗ ತುಂಬಾ ಹ್ಯಾಪಿ ಆಗಿ ತುಂಬಾ ಖುಷಿಯಿಂದ ಮಾತಾಡಿಸ್ತೀರಾ. ಸೊ ಇದೇ ಒಂದು ಪ್ಯಾಟರ್ನ್ ಅಲ್ಲಿ ಹೋಗುತ್ತೆ ಆ ರಿಪೋರ್ಟರ್ ಅನ್ನೋ ಒಂದು ಪಾತ್ರ. ಎಲ್ಲರಿಗೂ ನಮಸ್ಕಾರ. ತುಂಬಾನೇ ಥ್ಯಾಂಕ್ ಯು. ವರ್ಣತರಂಗ, ಮೊದಲನೇದಾಗಿ ಐ ವಾಂಟ್ ಟು ಕಂಗ್ರಾಚುಲೇಟ್ ಆಕಾಶ್ ರೆಡ್ಡಿ ಅಂಡ್ ಯಶವಂತ್. ಟುಡೇ ಇಸ್ ಯೋರ್ ಡೇ. ಅವ್ರದ್ದು ಮ್ಯೂಸಿಕ್ ಲಾಂಚ್ ಆಗಿದೆ, 3 ಹಾಡು ತುಂಬಾ ಚೆನ್ನಾಗಿ ಬಂದಿದೆ. ನಾನು ಬರೀ ಮೆಚ್ಕೋಬೇಕು ಅಂತ ಅಂತ ಇಲ್ಲ, ನಿಜವಾಗ್ಲೂ ರೊಮ್ಯಾಂಟಿಕ್ ಸಾಂಗ್ ನಾನು ಕೇಳಿದಾಗ ನಾನು ತೀರ್ಥೇಶ್ ಕತೆ ಹೇಳಿದೆ, ವೆರಿ ಲವ್ಲಿ ಸಾಂಗ್ ಸರ್, ನಿಜವಾಗ್ಲೂ ಇದನ್ನ ಪ್ರಮೋಟ್ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳಿದೆ. ಅಂಡ್ ಇವತ್ತು ಈ ಒಂದು ಹಂತಕ್ಕೆ ಬಂದು ಈ ಸಿನಿಮಾ ನಿಂತಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಶಿವಕುಮಾರ್ ಸರ್. ಐ ಸ್ಟಿಲ್ ರಿಮೆಂಬರ್ T22 ಸರ್ ನಾವು ಭೇಟಿಯಾಗಿದ್ದು. ಈ ಸಿನಿಮಾ 2022 ಸಿನಿಮಾ ಶುರು ಆಯಿತು, ಈಗ 25 ತನಕ ಬಂದಿದೆ. ಫೈನಲಿ ವಿ ಆರ್ ಹಿಯರ್ ಫಾರ್ ದ ರಿಲೀಸ್ ಆಫ್ ದ ಫಿಲ್ಮ್. ಸರ್ ಒಳ್ಳೇದಾಗ್ಲಿ. ಇದು 3ನೇ ಸಿನಿಮಾ, 3 ಸಿನಿಮಾ ಮಾಡ್ತಿರೋ ನಿಮ್ಗೆ ಅಷ್ಟು ಶಕ್ತಿ ಇದೆ ನಮ್ಗೆ ಗೊತ್ತದು. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಅಂಡ್ ಅಫ್ಕೋರ್ಸ್ ನಮ್ಮ ಟೆಕ್ನಿಕಲ್ ಟೀಮ್, ಮನೋಗೌಡ, ನಮ್ಮ ಎಡಿಟರು, ಡೈರೆಕ್ಟರು, ಮ್ಯೂಸಿಕ್ ಡೈರೆಕ್ಟರ್, ಸೆಟ್, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ರು ಬಾಲಸುಬ್ರಹ್ಮಣ್ಯಂ. ಸೊ ಇವತ್ತು ಈ ಸಿನಿಮಾ ಒಂದು ಹಂತಕ್ಕೆ ಬಂದಿದೆ ಅಂದ್ರೆ ಎಲ್ಲಾದ್ರೂ ಕೋಆರ್ಡಿನೇಟ್ ಮಾಡಿ ಎಲ್ಲಾರ ಹತ್ರನು ಇಷ್ಟ ಆಗಲಿ ಕಷ್ಟ ಆಗಲಿ ಸಹಿಸ್ಕೊಂಡು ಕೆಲಸ ಮಾಡಿದ್ದಾರೆ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆಲ್ಸೋ. ಅಂಡ್ ಅಫ್ಕೋರ್ಸ್ ಯಾವುದೇ ಸಿನಿಮಾ ಬಂದ್ರು ನಾವು ಹೇಳೋದೇ ಮಾತು, ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಸಪೋರ್ಟ್ ಇದೆ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಕ್ರೈಮ್ ಥ್ರಿಲ್ಲರ್ ಬೇಸಿಕ್ಲಿ. ಸೊ ಕ್ರೈಮ್ ಥ್ರಿಲ್ಲರ್ ತಕ್ಷಣ ಅದಕ್ಕೆ ಇನ್ವೆಸ್ಟಿಗೇಟ್ ಮಾಡೋ ಒಂದು ಆಫೀಸರ್ ಬೇಕಾಗುತ್ತೆ. ಅದಕ್ಕೆ ನನ್ನ ಹತ್ರ ಬಂದರು. ಸೊ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅನ್ನಿಸ್ತಾರೆ. ಪ್ರತಿ ಸಲ ಇದೇ ತರ ಪಾತ್ರಗಳು ಸಿಗ್ತಾ ಇರುತ್ತೆ ಸರ್, ಇರೋದು ಬೇರೆ ಪ್ರಾಣ ಅಂದ್ರೆ. ಇಲ್ಲ ಸರ್, ಈ ಕಥೆಯಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೀರೋ ಅಂದ್ರು. ಅಲ್ಲ ಸರ್, ಗಡ್ಡ ಇದೆ, ನನ್ಗೆ ಬೇರೆ ಕಂಟಿನ್ಯೂಟಿ ಸಿನಿಮಾಗಳಿದೆ, ಹೆಂಗ್ ಮಾಡೋಣ ಅಂತ ಕೇಳಿದೆ. ಸೊ ಅದಕ್ಕೆ ಕೇಳೋದು ಸರ್, ಇಲ್ಲ ಸರ್ ನೀವು ಆಫ್ ಡ್ಯೂಟಿ ಇರ್ತೀರಾ, ಇನ್ವೆಸ್ಟಿಗೇಟ್ ಮಾಡ್ಬೇಕಂದ್ರೆ ಅಂತ. ಬಟ್ ಥ್ಯಾಂಕ್ ಯು ಫಾರ್ ಇನ್ಸಿಸ್ಟಿಂಗ್ ಆನ್ ಮೀ ಫಾರ್ ಪ್ಲೇಯಿಂಗ್ ದಿಸ್. ಇಲ್ಲ ನಾನು ನಿಜಕ್ಕೂ ಈ ಸಿನಿಮಾ ಒಪ್ಕೊಂತಾ ಇರಲಿಲ್ಲ, ಯಾಕಂದ್ರೆ ಲುಕ್ ಸೆಟ್ ಆಗ್ತಾ ಇರಲಿಲ್ಲ, ಮ್ಯಾಚ್ ಆಗ್ತಾ ಇರಲಿಲ್ಲ ಆಸ್ ಅ ಕಾಪ್ಗೆ. ಬಟ್ ಈ ರಿಯಲಿ ಇನ್ಸಿಸ್ಟೆಡ್ ದಟ್ ನೀವೇ ಬೇಕು ಅಂತ. ಥ್ಯಾಂಕ್ ಯು ಸರ್. ಐ ಹೋಪ್ ಐ ಡನ್ ಜಸ್ಟಿಸ್ ಟು ದ ರೋಲ್. ನೀವು ತುಂಬಾ ಚೆನ್ನಾಗಿ ಡೈರೆಕ್ಷನ್ ಫಸ್ಟ್ ಟೈಮ್ ಮಾಡಿದ್ರು, ಒಂದು ಕ್ಲಾರಿಟಿ ಇತ್ತು ಅವ್ರ ಡೈರೆಕ್ಷನ್ ಅಲ್ಲಿ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಏನ್ ಮಾಡಲಿ ಸರ್,
ಕೇಸ್ ಬೇರೆ ಅವರು ಸರ್ ಕರೆಕ್ಟ್ ನೋಡಿ ಇದು ಕೇಸ್ ಬೇರೆ ಸರ್ ನಿನ್ನೆ ಒಂದೇ ಕೇಸ್ ಎಷ್ಟು ವರ್ಷ ಮಾಡಕ್ಕಾಗುತ್ತೆ ಸರ್ ನೀವೊಂದು ಪ್ರೊಡ್ಯೂಸರ್ಗೆ ಡೈರೆಕ್ಟರ್ ಕೇಳಬೇಕು ಇದ್ರು ನಾನು ಇನ್ಸಿಸ್ಟ್ ಮಾಡಿ ಒಂದು ಸಾಂಗ್ ಹಾಕ್ಸ್ಕೊಂಡೆ ಸರ್ ಸಾಂಗ್ ಇರ್ಲಿಲ್ಲ ಕೇಳಬೇಕಂದ್ರೆ ಅಲ್ಲ ಸರ್ ಯಾವ್ದೋ ಸುತ್ತ ಸುತ್ತ ಸಾಂಗ್ ಅಂತ ಕ್ಲಬ್ ಅಲ್ಲಿ ಮಾಡ್ತೀರಾ ನಾವು ಕ್ಲಬ್ ಹೋಗಲ್ಲ ಅಪ್ಪನ ಮೇಲೆ ಸಾಂಗ್ ಇದೆ ಅಮ್ಮನ ಮೇಲೆ ಸಾಂಗ್ ಬಂದಿದೆ ಆಡಿಯನ್ಸ್ ನೆಚ್ಕೊಂಡಿದ್ದಾರೆ ರಿಲ್ಯಾಕ್ಸ್ ಅವ್ರಿಗೆ ಅಭಿನಂದನೆಗಳು ನೀವು ಬಂದಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪ್ರತಿಯೊಬ್ಬ ಎಲ್ಲ ಗೆಳೆಯರಿಗೂ ಮತ್ತು ತಂಡದವರಿಗೆ ತರಂಗ ಚಿತ್ರದ ತಂಡದವರಿಗೆ ನನ್ನ ಅಭಿನಂದನೆಗಳು ಮತ್ತು ವಂದನೆಗಳು ತಿಳಿಸ್ತಾ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಶಿವಕುಮಾರ್ ಸರ್ ಅವರು ಇದನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನನ್ನ ಒಂದು ಭಾಗ ಒಂದು ತೆಲುಗು ಭಾಷೆಯ ಒಂದು ಜವಾಬ್ದಾರಿ ತಗೊಂಡಿದ್ದೀನಿ. ಸೊ ಅದನ್ನ ನಾನು ಅವ್ರಿಗೆ ನನ್ನ ಕೈಲಾದಷ್ಟು ಉತ್ತಮವಾಗಿ ಆಸ್ ಇಟ್ ಈಸ್ ಕನ್ನಡ ಯಾವ ಥರ ಬಂದಿದೆಯೋ ಅದೇ ಥರ ಅದಕ್ಕಿಂತ ಸ್ವಲ್ಪ 1% ಜಾಸ್ತಿ ಚೆನ್ನಾಗಿ ಮಾಡಬೇಕು ಅನ್ನೋದು ಒಂದು ಎಫರ್ಟ್ ಹಾಕಿ ಖಂಡಿತವಾಗಿ ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಡ್ತಿದ್ದೀನಿ. ಯಾಕಂದರೆ ಬಂಡವಾಳ ಹಾಕಿದವರಿಗೆ ಬೆನ್ಮೇಲೆ ಭಾರ ಇರುವಂಥದ್ದು ಗೊತ್ತಾಗುತ್ತೆ. ಸೊ ಆದಷ್ಟು ಅದನ್ನು ಕಡಿಮೆ ಮಾಡುವಂಥ ಒಂದು ಉದ್ದೇಶ ನನ್ನಷ್ಟಿದೆ. ಮತ್ತೆ ಇಲ್ಲಿರುವಂಥ ಆಂಜನಪ್ಪ ಸರ್ ಅವರು ರಾಜನಿವಾಸ ಸಿನಿಮಾ ಮಾಡಿದ್ದಾರೆ. ಅವ್ರಿಗೂ ಸಿನಿಮಾ ಕಷ್ಟಗಳಿವೆ ಅಂತ ಒಂದು ಚೆನ್ನಾಗಿ ಗೊತ್ತಿದೆ. ಅವರು ನಿರ್ಮಾಪಕರಾಗಿ ಯಶಸ್ವಿ ಆಗಲಿ ಅಂತ ಕೇಳ್ಕೊಳ್ತಿದ್ದೀನಿ. ನಂತರ ನೈನಾ ಮೇಡಮ್ ಅವರು ಮುಂಚೆ ಕಾಂಚನ ಮಾಡಿದ್ದಾರೆ. ಆ ಸಿನಿಮಾ ಎಲ್ಲ ಹಾಡುಗಳು ಬಂದಿದೆ. ಇನ್ನು ರಿಲೀಸ್ ಆಗಬೇಕಾಗಿದೆ ಸಿನಿಮಾ. ಮತ್ತೆ ತಿಲಕ್ ಸರ್ ಅವ್ರಿಗೆ ನೀವೇ ಹೇಳ್ತಿದ್ದೀರ ಅವ್ರನ್ನ ಯಾವ ಥರ ನೋಡಬೇಕು ಅಂತ. ಯಾಕೆ ಬರೀ ರೊಮ್ಯಾಂಟಿಕ್ ಇರಬೇಕು, ಯಾಕೆ ಇದು ಮಾಡಬಾರ್ದು ಅಂತ ಎಲ್ಲ ಲವ್ ಸ್ಟೋರಿಗಳೇ ಎಲ್ಲರೂ ಬರ್ತಿದ್ರೆ ಒಂದು ಡಿಫ್ರೆಂಟ್ ಆಗಿರ್ಲಿ ಅಂತ ಒಂದು ಸೋ ಅಂತ ಒಂದು ಸಿನಿಮಾ ಒಂದು ಈ ಕರ್ನಾಟಕನ ಮತ್ತೊಮ್ಮೆ ರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗಿ ನಮ್ಮ ಕನ್ನಡದ ಹೆಮ್ಮೆಯನ್ನ ಜಾಸ್ತಿ ಮಾಡಿರೋ ತರ ಒಂದು ಡಿಫ್ರೆಂಟ್ ರೋಲ್ ನ ಸೆಲೆಕ್ಟ್ ಮಾಡಿರೋದಕ್ಕೆ ಮತ್ತೊಮ್ಮೆ ಮಾಡಿರೋಂಥ ರೋಲ್ನೇ ಮಾಡಿದ್ದಾರೆ ಅನ್ನುವಂಥ ಒಂದು ಧೈರ್ಯಕ್ಕೆ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ಬೇಕಾಗುತ್ತೆ. ಮತ್ತು ಅವರು ತುಂಬಾ ಯಶಸ್ವಿನಾಗಿದ್ದಾರೆ ಈ ಸಿನಿಮಾದಲ್ಲಿ ಅವರು. ಈ ರೀತಿ ಮತ್ತೆ ಇವತ್ತಿನ ನಾವು ನೋಡಿದಂತಹ 3 ಹಾಡುಗಳಲ್ಲಿ 3 ಹಾಡುಗಳು ತುಂಬಾ ಚೆನ್ನಾಗಿ ಬಂದಿವೆ. ಮತ್ತೆ 3 ಹಾಡುಗಳು ಒಂದಕ್ಕಿಂತ ಒಂದು ಭಿನ್ನವಾಗಿರುವಂತದ್ದು ಈ ಸಿನಿಮಾದ ಒಂದು ವಿಶೇಷ ಅಂತ ಹೇಳ್ಬೋದು. ಅದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಅಭಿನಂದನೆಗಳು, ಮತ್ತೆ ಇದಕ್ಕೆ ಸಾಹಿತ್ಯ ಬರೆದಿರುವಂತವರಿಗೆ ಅಭಿನಂದನೆಗಳು. ನಮ್ಮ ಊರಿನ ಸ್ವಾಮಿರವರಿಗೆ VN ಸ್ವಾಮಿರವರಿಗೆ ಅಭಿನಂದನೆ ತಿಳಿಸಿದ್ದೀನಿ. ಫಸ್ಟ್ ಟೈಮ್ ನಾನು ಇವತ್ತು ಮೀಟ್ ಮಾಡಿದ್ದು ನಮ್ಮ ಒಂದು ಚಿಕ್ಕಬಳ್ಳಾಪುರದ ಮತ್ತೊಂದು ಹೆಮ್ಮೆ ಗರಿ ಇವತ್ತು ಮೂಡಿ ಬರುತ್ತಿದೆ. ನನಗೆ ತುಂಬಾ ಖುಷಿ ಆಗಿದೆ. ನೇತ್ರ ಬಗ್ಗೆ ಕೇಳಿದೆ ನಮ್ಮ ಸ್ನೇಹಿತರಿಂದ. ಈಗ ಇದನ್ನು ನೋಡಿದೆ, ತುಂಬಾ ಖುಷಿ ಆಯ್ತು. ಇಷ್ಟು ಚೆನ್ನಾಗಿ ಬರಿಬೋದು ಅಂತ ನನಗೆ ಒಂದು ಒಳ್ಳೆ ಕಾಂಬೋ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೆದಾಗಿ ಅದೇ ರೀತಿ ಮೊದಲನೇ ಬಾರಿ ಮ್ಯೂಸಿಕ್ ಮಾಡಿ ಸಾಹಿತ್ಯನೂ ಬರ್ತಿದ್ದಾರೆ ಅಂತಂದ್ರೆ ನಿಮಗೂ ಕೂಡ ಒಳ್ಳೆ ಭವಿಷ್ಯ ಇದೆ. ಒಂದು ಸಾಹಿತ್ಯದಲ್ಲಾಗು ಸಂಗೀತದಲ್ಲಾಗು ಎರಡೂ ಒಬ್ಬರೇ ಮಾಡಿದ್ರೆ ತುಂಬಾ ಚೆನ್ನಾಗಿ ನೋಡ್ಬರ್ತೀನಿ. ಮನಸ್ಸಲ್ಲಿ ಆಸ್ ಇಟ್ ಈಸ್ ಇಳಿಸೋದಕ್ಕೆ ಸಂಗೀತದ ಮುಖಾಂತರ ಸಾಹಿತ್ಯ ಇಳಿಸೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅವ್ರಿಗೆ ಅವಕಾಶ ಕೊಟ್ಟಂತ ನಿಮಗೆ ಮತ್ತೊಬ್ಬ ರವಿ ಬಸವರಾಗಿ ಅಂತ ಹೇಳಿ ನಾನು ನಿಮಗೆ ವಿಶ್ ಮಾಡಿದ್ದೀನಿ. ಸೊ ಇದು ಕೂಡ ಒಂಥರ ಹೇಳ್ಬೇಕು ಅಂದ್ರೆ ಮಂಗಳೂರು ಟೈಮ್ ಎಲ್ಲ ಮತ್ತೆ ಬರಕ್ಕೆ ಅನ್ನಿಸ್ತಿದ್ದಾರೆ. ಎಲ್ಲರಿಗೂ ಒಳ್ಳೇದಾಯ್ತು ಅಂತ ಹೇಳ್ತಿದ್ದೀನಿ. ನಮ್ಮ ಇನ್ಸ್ಪಿರೇಷನ್ ಫೇಸ್ಬುಕ್ ಓಪನ್ ಮಾಡಿದ್ರೆ ದಿನಕ್ಕೆ ಒಂದು ಸಂದೇಶ ಕೊಡ್ತಾರೆ, ಬುದ್ಧಿ ಹೇಳ್ತಿದ್ದಾರೆ ದಿವ್ಯಾ ಅಲ್ಲೂ ಮೇಡಮ್ ಬಗ್ಗೆ. ಅವ್ರಿಗೂ ಒಳ್ಳೇದಾಗ್ಲಿ. ಒಂದು ಬಾರಿ ಸನ್ಮಾನ ಕೂಡ ಮಾಡಿದ್ರು ಅವ್ರು ನನಗೆ. ಮೇಡಮ್ ತುಂಬಾ ಒಳ್ಳೆ ಸೆಲೆಬ್ರಿಟಿ. ಅವರು ಕೂಡ ಇವತ್ತು ರ್ಯಾಂಕಿಂಗ್ ಮಾಡ್ಕೋದು ತುಂಬಾ ಖುಷಿ ಅನಿಸ್ತದೆ. ಎಲ್ಲ ಅತಿಥಿಗಳಿಗೂ ಮತ್ತೆ ನಿರ್ಮಾಪಕರಿಗೂ ಶುಭವಾಗಲಿ ಅಂತ ಹೇಳ್ತಾ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಹೃದಯವಂತ ಪತ್ರಕರ್ತ ಮಿತ್ರರು ಹಾಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಾತಿ ಗಣ್ಯರೇ, ಚಿತ್ರರಂಗದ ಪ್ರಮುಖರೇ, ಏನಿವತ್ತು ವರ್ಣತರಂಗ ಸಿನಿಮಾದ ಒಂದು ಹಾಡು ಬಿಡುಗಡೆ ಆಗಿದೆ, ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಭಾಗ್ಯನಗರದ ಗೆಳೆಯರು ಈ ಹಾಡನ್ನ ಬರೆದಿದ್ದಾರೆ.
ಬಾಗೇಪಲ್ಲಿ ಅಂದ್ರು, ಈಗ ಭಾಗ್ಯನಗರ ಆಗಿದೆ. ಬಹುಶಃ 2002ರಲ್ಲಿ ಅನ್ಸುತ್ತೆ ಭಾಗ್ಯನಗರ ಬಾಗೇಪಲ್ಲಿ ಆಗ್ಬಾರ್ದು, ಭಾಗ್ಯನಗರ ಆಗ್ಬೇಕು ಅಂತ ಹೇಳಿ ಅಡಿಗಾಲನ್ನ ಇಟ್ಟಿದ್ದೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು. ಆ ಕನಸು ಇವತ್ತು ನನಸಾಗಿದೆ ಅಂತ ಹೇಳಿಕ್ಕೆ ನಿಮ್ಮೆಲ್ಲರೂ ಒಂದು ಖುಷಿ ಆಗುತ್ತೆ. ಸ್ವಾಮಿಯವ್ರಿಗೆ ಬಹಳ ಧನ್ಯವಾದಗಳನ್ನು ಹೇಳ್ತಾ, ವಿಶೇಷವಾಗಿ ನಮ್ಮ ಸ್ನೇಹಿತರು, ಆತ್ಮೀಯ ಸ್ನೇಹಿತರಾದಂತಹ ಶಿವಕುಮಾರ್ ಅವರು, ನಿರ್ಮಾಪಕರು, ಬಹಳ ಕನಸನ್ನು ಇಟ್ಕೊಂಡು ಈ ಸಿನಿಮಾವನ್ನು ಮಾಡಿದ್ದಾರೆ. ಅವರ ಸಹೋದರನಾಗಿ, ನಮಗೂ ಸಹೋದರನಾಗಿ ಇರ್ತಕ್ಕಂಥ ತೀರ್ಥೇಶ್ ಅವರು ಬಹಳ ಕಷ್ಟಪಟ್ಟು ಈ ಸಿನಿಮಾವನ್ನ ಕನ್ನಡಿಗರಿಗೆ ಕೊಡ್ಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ, 1-2 ವರ್ಷಗಳಿಂದ ತುಂಬಾ ಶ್ರಮ ವಹಿಸಿ ಈ ಸಿನಿಮಾವನ್ನು ಮಾಡಿದ್ದಾರೆ. ಒಳ್ಳೆ ಚೆನ್ನಾಗಿ ಮೂಡ್ ಬಂದಿದೆ. ಇವತ್ತು ಏನು ಮೂರು ಹಾಡುಗಳನ್ನ ನಾವೇನ್ ನೋಡಿದ್ವಿ, ಅದರಲ್ಲಿ ನನ್ನ ರಾಜನಿವಾಸ ಸಿನಿಮಾದ ನಿರ್ದೇಶಕರು ಮಿಥುನ್ ಸುವರ್ಣ ಅವರು ಒಂದು ಹಾಡು ಬರ್ತಿದ್ರು, ಅಪ್ಪನ. ನಾವು ಅಮ್ಮನ ಬಗ್ಗೆ ತುಂಬಾ ಹಾಡುಗಳನ್ನ ನಾವು ಕೇಳಿದ್ವಿ, ಅಪ್ಪನ ಬಗ್ಗೆ ತುಂಬಾ ಕಡಿಮೆನೆ ಹಾಡುಗಳು ಇರೋದು. ನಮ್ಮ ಸಿನಿಮಾದಲ್ಲಿ ಒಂದು ಅಪ್ಪನ ಬಗ್ಗೆ ಹಾಡಿದೆ, ಹಾಗಾಗಿ ಅಪ್ಪನ ಬಗ್ಗೆ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ, ಅದ್ಭುತವಾಗಿ ಬಂದಿದೆ ಆ ಹಾಡು ಸಹ. ಇನ್ನ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ನಮ್ಮ ವರ್ಧನ್ ಅವರು, ಹಫ್ತಾ ಸಿನಿಮಾ ಬಂದಾಗ್ಲಿಂದ ಸಹ ನನಗೆ ಆತ್ಮೀಯ ಸ್ನೇಹಿತರು, ಒಳ್ಳೆ ಸ್ನೇಹಜೀವಿ ಕೂಡ, ಒಳ್ಳೆ ಪಾತ್ರಕ್ಕೆ ಜೀವ ತುಂಬುವಂತ ಕಲಾವಿದ. ಹಾಗೆ ಜೊತೆಗೆ ತಿಲಕ್ ಅವರು, ತಿಲಕ್ ಅವ್ರನ್ನ ಬೇರೆ ಬೇರೆ ಪಾತ್ರಗಳಲ್ಲಿ ನಾವು ನೋಡಿದ್ದೀವಿ. ನೀವೆಲ್ಲರೂ ಇವತ್ತು ಅವರು ಚಾಕ್ಲೇಟ್ ಬಾಯ್ ಪಾತ್ರದಲ್ಲಿ ನೋಡ್ಬೇಕು ಅಂತ ಹೇಳಿ, ಅಂದ್ರೆ ಒಬ್ಬ ಪ್ರೇಮಿಯಾಗಿ ನೋಡ್ಬೇಕು ಅಂತ ಹೇಳಿ ಬಯಸಿದ. ಮುಂದಿನ ದಿನಗಳಲ್ಲಿ ಆಗ್ಬೋದು, ಹೇಳಕ್ಕಾಗಲ್ಲ. ಆ ತರ ಚಿತ್ರಗಳನ್ನ ಬರ್ಲಿ ಅವರ ಮುಖಾಂತರ ಅಂತ ಹೇಳಿ ನಾನು ಸಹ ಕೇಳ್ಕೊಳ್ತೇನೆ. ಇನ್ನೇನು ವಿಶೇಷವಾಗಿ ಈಗ ವರದರಾಜ್ ಅವ್ರ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಇಡೀ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಪರಭಾಷಾ ಅಂದ್ರೆ ತೆಲುಗು, ತಮಿಳು, ಮಲಯಾಳಂ ಸಿನಿಮಾಗಳನ್ನ ಕನ್ನಡಕ್ಕೆ ಡಬ್ ಮಾಡುವಂಥದ್ದು ಇರ್ಬೋದು, ಅಥವಾ ಕನ್ನಡದ ಸಿನಿಮಾಗಳನ್ನ ಬೇರೆ ಬೇರೆ ಭಾಷೆಗಳಿಗೆ ಅದೇ ರೀತಿ ಡಬ್ ಮಾಡಿ ಯಾವುದು ಡಬ್ ಆಗಿದೆ ಅನ್ನೋ ತರ ಗೊತ್ತಾಗದೇ ಇರೋ ತರ ಮಾಡುವಂತ ಕಲಾವಿದರು ನನ್ನ ಆತ್ಮೀಯ ಸ್ನೇಹಿತರು ಕೂಡ. ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯವರು, ಹಾಗಾಗಿ ಅವ್ರಿಗೂ ಸಹ ಅಭಿನಂದನೆಗಳನ್ನ ಹೇಳ್ತಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಪುಷ್ಪ ಇರ್ಬೋದು, RRR ಇರ್ಬೋದು, ಇಂತ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿರ್ತಕ್ಕಂತ ಇವರು. ಮತ್ತೆ ಡಬ್ಬಿಂಗ್ ಹೋರಾಟದಲ್ಲಿ ನಾವು ಸಹ ಅನೇಕ ವರ್ಷಗಳಿಂದ ಇದ್ದಂಥದ್ದು. ಈಗ ಡಬ್ಬಿಂಗ್ ಬಂದಿದೆ ಕರ್ನಾಟಕಕ್ಕೆ, ಹಾಗಾಗಿ ಅನೇಕರಿಗೆ ಇವತ್ತು ಕೆಲಸ ಸಿಗ್ತಾ ಇದೆ. ಡಬ್ಬಿಂಗ್ ಕಲಾವಿದರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಅನೇಕರಿಗೂ ಸಹ ಈ ಕೆಲಸ ಸಿಗ್ತಾ ಇದೆ. ವಿಶೇಷವಾಗಿ ಸಂಗೀತ ನಿರ್ದೇಶಕರು ಮೂರ್ತಿ ಚಿಕ್ಕದಾದಕ್ಕಿಂತ ದೊಡ್ಡ ಆಕಾಶ್ ಮತ್ತೆ ಯಶವಂತ್ ಅವರ ಗುರು ಶಿಷ್ಯರ ಒಂದು ಇದರಲ್ಲಿ ಮೂಡಿ ಬಂದಿರತಕ್ಕಂಥ ಸಂಗೀತ ಬಹಳ ಚೆನ್ನಾಗಿ ಬಂದಿದೆ. ಹಾಗಾಗಿ ಕನ್ನಡ ಚಲನಚಿತ್ರ ರಂಗದಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಕನ್ನಡ ಚಿತ್ರಗಳನ್ನ ನೋಡ್ಲಿಕ್ಕೆ ಥಿಯೇಟರ್ಗೆ ಜನ ಬರಲ್ಲ ಅಂತಿದ್ರು. ಈ ಜನನ ಕರ್ಕೊಂಡು ಬರುವಂತ ಅನೇಕ ಸಿನಿಮಾಗಳು ಬರ್ತಾ ಇದಾವೆ. ಅಂತ ಸಿನಿಮಾಗಳಲ್ಲಿ ಆ ಸಾಲಿನಲ್ಲಿ ಇದು ಸಹ ವರ್ಣತರಂಗವು ಆಗ್ಲಿ, ಇನ್ನ ಒಳ್ಳೊಳ್ಳೆ ಸಿನಿಮಾ ಬರ್ಲಿ, ಮತ್ತೆ ಒಳ್ಳೊಳ್ಳೆ ಕಲಾವಿದರು ಹುಡ್ಕೊಳ್ಳಿ, ಹೊಸ ಹೊಸ ಪ್ರತಿಭೆಗಳು ಬರ್ಲಿ ಕನ್ನಡ ಚಿತ್ರರಂಗಕ್ಕೆ ಅಂತ ಹೇಳ್ತಾ, ದಿವ್ಯಾ ಅವರವ್ರಿಗೂ ಸಹ, ಅವರು ನಮ್ಮ ಕರಾವೆ ಕುಟುಂಬದವರು, ಹಾಗಾಗಿ ಅವ್ರಿಗೂ ಸಹ ವಂದನೆಗಳು ಹೇಳ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಈ ಸಿನಿಮಾವನ್ನ ದೊಡ್ಡ ಮಟ್ಟಕ್ಕೆ ಜನರಿಗೆ ರೀಚ್ ಆಗುವ ರೀತಿ ಮಾಡಿ ನಿಮ್ಮೆಲ್ಲರ ಬೆಂಬಲ ಇರ್ಲಿ, ನಿಮ್ಮ ಪ್ರೀತಿ ಇರ್ಲಿ ಅಂತ ಹೇಳ್ತಾ ನನ್ನಲ್ಲಿ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಿಶೇಷವಾಗಿ ಸಾಕ್ಷಿಯವರು, ತುಂಬಾ ಆತ್ಮೀಯರವರು, ಸುಮಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇವೆ ನಾವು. ಅವ್ರಿಗೂ ಸಹ ಒಳ್ಳೇದಾಗ್ಲಿ. ಅವರ ವೇದಿಕೆ ಮೇಲೆ ಇರ್ತಕ್ಕಂಥ ಇನ್ಯಾರ್ಯಾರು ಕೊಡ್ತಿದಾರೋ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವರ್ಣತರಂಗ ಸಿನಿಮಾ ಯಶಸ್ಸಾಗ್ಲಿ, ಶಿವಕುಮಾರ್ ಅವ್ರಿಗೆ ಹಾಕಿದ ಹಣ ವಾಪಸ್ ಬರ್ಲಿ, ತೀರ್ಥೇಶ್ ಅವ್ರಿಗೆ ಒಳ್ಳೆ ಹೆಸರು ಬರ್ಲಿ, ಒಳ್ಳೊಳ್ಳೆ ಸಿನಿಮಾ ಸಿಗ್ಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇನೆ. ತಾಯಿ ಚಾಮುಂಡೇಶ್ವರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ವಂದನೆಗಳು. ಮಾಧ್ಯಮ ಬಂಧು ಮಿತ್ರರಿಗೆ ನನ್ನ ವಂದನೆಗಳು. ನಾನು ಬಂಜಾರ ಲಂಬಾಣಿ ಸಂಘದ ಕಾರ್ಯಾಧ್ಯಕ್ಷನಾಗಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಮ್ಮ ಜನಾಂಗದ ಮತ್ತು ಇತರೆ ಜನಾಂಗದ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾ ಇರ್ತೇನೆ. ಇದನ್ನ ಅರ್ಥ ನಮ್ಮ ಬಾಲು ಸುಬ್ರಹ್ಮಣ್ಯಂ ಸಾಹೇಬರು ನನ್ನನ್ನು ಪರಿಚಯ ಆದ್ರು, ಶ್ರೀ ಶಿವಕುಮಾರ್ ಸಾಹೇಬರು ಪರಿಚಯ ಆದ್ರು. ಈ ವೇದಿಕೆಗೆ ನನ್ನನ್ನ ಅತಿಥಿಯಾಗಿ ಕರೆಸಿದಕ್ಕೆ ಎಲ್ಲರಿಗೂ ಕೂಡ, ಈ ವೇದಿಕೆ ಮೇಲೆ ಇರೋರಿಗೆಲ್ಲರಿಗೂ ಕೂಡ
ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾನು ಕನಕಪುರ ತಾಲೂಕಿನವನು. ನಾನು ದುರ್ಗಾ ಪರಮೇಶ್ವರಿ ದೇವರ ಅರ್ಚಕ ಕೂಡ. ರಾಜಕೀಯದಲ್ಲಿ ಹಲವು ಹುದ್ದೆಗಳಲ್ಲಿದ್ದೆ. ಆದರೆ ಈ ಸಿನಿಮಾ ಏನು ವರ್ಣರಂಜಿತ ಅಂತ ವರ್ಣ ತರಂಗ ಅಂತ ಏನು ಇಟ್ಟು ಅದ ಹೆಸರಿಟ್ಟು ಈ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಇದನ್ನ ಶ್ರೇಯಸ್ಸು ಪರಿಪೂರ್ಣವಾಗಿ ಎಲ್ಲ ದೇವರ ಶಕ್ತಿ ಕೊಡ್ಲಿ ಅಂತ ಹೇಳಿ ಮೊದಲು ಮೇಡಮ್ನವರು ಚಾಮುಂಡೇಶ್ವರಿ ಅಮ್ಮನವರ ಕೃಪೆ ಹಾಡನ್ನ ಹಾಡಿದ್ರು. ಅವ್ರಿಗೂ ಕೂಡ ಚಾಮುಂಡೇಶ್ವರಿ, ಈ ಶಿವಕುಮಾರ್ ಸಾಹೇಬರಿಗೂ ಮತ್ತು ಈ ವೇದಿಕೆಯಲ್ಲಿರುವಂತ ಗಣ್ಯ ವ್ಯಕ್ತಿಗಳಿಗೆ ಈ ಸಿನಿಮಾ ಏನು ಒಳ್ಳೆ ಹೆಸರು ಬರ್ಲಿ, ಒಳ್ಳೆ ಶಕ್ತಿ ಬರ್ಲಿ ಅಂತ ನಾನು ಆ ದೇವರಲ್ಲಿ ಚಾಮುಂಡೇಶ್ವರಿ ದುರ್ಗಾ ಪರಮೇಶ್ವರಿಯಲ್ಲಿ ಕೇಳ್ಕೊಳ್ತಾ ಈ ವೇದಿಕೆಗೆ ನನ್ನನ್ನ ಕರೆಸಿದಕ್ಕೆ ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೂ ಇನ್ನು ಇತರೆ ಬಂದಿರೋರಂತ ಗಣ್ಯ ವ್ಯಕ್ತಿಗಳಿಗೂ ಕೂಡ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ತಿಲಕ್ ಸರ್ ಅಂದ್ರೆ ತಿಲಕ ಅಂದ್ರೆ ಹಣೆಯಲ್ಲಿ ಬಟ್ಟನ ಇಡ್ತಾರೆ ಅಲ್ವಾ? ಹಾಗೆ ಎಲ್ಲರಿಗೂ ಹಣೆಯಲ್ಲಿ ಬಟ್ಟಿಟ್ಟು ಏನೋ ಒಂದು ವರ್ಣ ಸಿಗುತ್ತೆ. ಅದೇ ರೀತಿ ತಿಲಕ್ ಸಾಹೇಬರು ಕೂಡ ಎಲ್ಲರಿಗೂ ಬೇಕಾಗಿ ಸಿನಿಮಾದಲ್ಲಿ ಒಳ್ಳೆ ಶಕ್ತಿ ಬರ್ಲಿ, ಒಳ್ಳೆ ಆಕ್ಟರ್ ಆಗಿ ಮುಂದುವರಿಲಿ ಅಂತ ಅವರು ಕೂಡ ಆಶೀರ್ವಾದವನ್ನ ಮಾಡ್ತೀನಿ. ಮತ್ತೆ ಈ ವೇದಿಕೆಯಲ್ಲಿ ಇರುವಂತ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ ಮಾಡಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಹೊಂದಿಸಿ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಒಳ್ಳೆದಾಗಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅವ್ರು ಹೇಳಿದಂಗೆ ನಾನು ತಪ್ಪಿಸ್ಕೊಳ್ಳೋಕೆ ಜಾಸ್ತಿ ಮಾತಾಡಲ್ಲ ಅಂತ ಹೇಳುವ ಒಂದ್ 2 ನಿಮಿಷ ಮಾತಾಡ್ಬಿಡ್ತೀನಿ. ಎಲ್ಲ ಬಂದಿರತಕ್ಕಂತ ಪತ್ರಕರ್ತರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೂ ಬಿಗೆ ಪ್ರೊಡ್ಯೂಸರ್ ಏನ್ ಜಾಸ್ತಿ ಹೇಳೋದಂದ್ರೆ, ಈಗ ಎಲ್ಲರೂ ಕೂಡ ಹೊಸ ಟೀಮ್ ನೋಡಕ್ಕೆ ಖುಷಿ ಆಗತ್ತೆ. ಈಗ ಸರ್ ಹೇಳ್ದಂಗೆ ಸೂಫ್ರಮ್ಸ್ ಎಲ್ಲಾ ಹೊಸಬ್ರು ಹಾಕೊಂಡು ಬಂದಿರೋದ್ರಿಂದ ಆ ರೇಸ್ ಸ್ಟಾರ್ಟ್ ಆಗಿದೆ ಈಗ. ಸೊ ಹಾಗಾಗಿ ಇಲ್ಲಿ ಸ್ವಾಮಿಯರ್ ಇರ್ಬೋದು, ನಮ್ಮ ತೀರ್ಥೇಶ್ ಇರ್ಬೋದು, ಎಲ್ಲರಿಗೂ ಕೂಡ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ತಿಲಕ್ ಅಂಡ್ ಆಕ್ಟರ್ಸ್ ಎವ್ರಿ ಬಿಫೋರ್ ಯು ಆಲ್ ನೋ, ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಅಂಡ್ ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಫಿಲ್ಮ್ಗೂ ಕೂಡ ಚಿತ್ರರಂಗಕ್ಕೆ ಚೆನ್ನಾಗಿ ನಿಮ್ಮಂತ ಸಪೋರ್ಟ್ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.